ದರಾ ಬೇಂದ್ರೆ ಒಂದು ಮಾತು ಹೇಳ್ತಾರೆ ಕವಿ, ಹುಚ್ಚನಂತೆ ಇರು, ಪೆದ್ದನಂತೆ ಇರು, ನೀನು ನೀನಾಗಿರು, ಗುರಿಯೆಡೆಗೆ ಹೆಜ್ಜೆ ಹಾಕುತ್ತಿರುವ ನೀನು ನಿನ್ನ ಸಾಧನೆಯ ಕಿರೀಟದೊಂದಿಗೆ ತೋರುವಂತಿರು ಅನ್ನುವಂತ ಒಂದು ವೃತ್ತಿ ಈ ಹೋರಿದ ಗುಣ. ಈಗ ಬೆಳೆಸೋರೇ ತುಳಿತಾರಂತಾರಲ್ಲ, ಬಹಳ ಹೊರಿಗೆ ಆತರ ಆಗ್ತಾ ಇತ್ತು. ಅಭಿಮಾನಿಗಳು ಒಳ್ಳೆ ರೀತಿ ಅಭಿಮಾನ ತೋರಿಸ್ಲಿ, ಅಂಧಾಭಿಮಾನ ಬೇಡ, ದ್ವೇಷ ಬೇಡ. ನಾವು ದ್ವೇಷಕ್ಕಾಗಿ ಹಬ್ಬ ಮಾಡಲ್ಲ, ಅಭಿಮಾನಕ್ಕಾಗಿ ಹಬ್ಬ ಮಾಡೋದು. ಈಗ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನಮಸ್ಕಾರ ಕರ್ನಾಟಕ. ಪದೇ ಪದೇ ಒಂದು ಡೈಲಾಗ್ ಹೇಳ್ತೀವಿ, ಅದನ್ನ ಕೇಳಿ ನಿಮಗೂ ಇರಿಟೇಟ್ ಆಗಬಾರ್ದು, ನಮಗೂ ಬೇಸರ ಆಗಬಾರ್ದು. ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಮಾಗಡಿ ಮಾಣಿಕ್ಯ ಅಂತ ಎತ್ತು ತನ್ನದೇ ಆದಂಥ ಅಭಿಮಾನಿಗಳನ್ನು ಇವತ್ತು ಹೊಂದ್ಕೊಂಡು, ತನ್ನದ ಅಭಿಮಾನಿಗಳನ್ನು ಖುಷಿ ಪಡಿಸ್ಕೊಂಡು ಇವತ್ತು ಹೋರಿ ಹಬ್ಬದಲ್ಲಿ ತನ್ನದೇ ಆದಂಥ ಒಂದು ಹೆಸರನ್ನು ಮಾಡಿಕೊಂಡಿದೆ. ಮಾಗಡಿ ಮಾಣಿಕ್ಯ ಅಂತ ಹೇಳಿದ ತಕ್ಷಣ ಒಂದು ಅಭಿಮಾನಿಗಳ ಸಂಘ ತನಗೋಸ್ಕರ ಒಂದು ಜೈಕಾರ ಹಾಕುತ್ತೆ. ಅಷ್ಟು ಅಭಿಮಾನಿಗಳನ್ನ ಸಂಪಾದಿಸ್ಕೊಂಡು ಇವತ್ತಿಗೂ ಇನ್ನೂ ಡೇ ಬೈ ಡೇ ಏನಾಗ್ತಿದೆ ಅಂದರೆ, ಇನ್ನೂ ಮಾಗಡಿ ಮಾಣಿಕ್ಯ ಅಂದರೆ ನಮ್ಮ ಹೋರಿ ಅಂತ ಜನನ ಸಂಪಾದಿಸ್ಕೊಂಡು ಹೋಗ್ತಾ ಇದೆ. ಅಂಥ ಹೋರಿನ ಅಖಾಡದಲ್ಲಿ ಪ್ರತಿಯೊಬ್ಬರು ನೋಡಿರ್ತೀರ. ಅಖಾಡದಿಂದ ಆಚೆ ಹೇಗೆ ಹೋರಿ, ಅಖಾಡದಲ್ಲೂ ಕೂಡ ಹೇಗೆ, ಅದ್ರದ್ದು ಅಭಿಮಾನಿಗಳು ಆ ಹೋರಿ ಬಗ್ಗೆ ಏನು ಹೇಳ್ತಾರೆ, ದೈನಂದಿನ ಚಟುವಟಿಕೆ ಹೇಗಿರುತ್ತೆ, ಹೋರಿ ಹಬ್ಬದ ಬಗ್ಗೆ ಮಾಲೀಕರು ಏನು ಹೇಳ್ತಾರೆ, ಹೋರಿ ಹಬ್ಬನ ಇನ್ನು ಹೇಗೆ ತಗೊಂಡು ಹೋಗಬೇಕು, ಏನು ಆಗ್ತಿದೆ, ಏನು ಆಗಬಾರ್ದಾಗಿತ್ತು, ಪ್ರತಿಯೊಂದನ್ನು ಕೇಳ್ತಾ ಹೋಗೋಣ. ಅದಕ್ಕೆ ಅಭಿಮಾನಿಗಳು ಅಥವಾ ಹೋರಿ ಮಾಲೀಕರು ಏನು ಹೇಳ್ತಾರೆ ಅದನ್ನು ತಿಳಿಸ್ತಾ ಹೋಗ್ತೀನಿ ನಿಮಗೆ. ಆದಷ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನೋಡಿದವರು ಸುಮ್ಮನೆ ಬಿಡಬೇಡಿ. ಏಕೆಂದರೆ ನಮಗೂ ಒಂದು ಪ್ರೋತ್ಸಾಹ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂದರೆ ಇಂಥ ಹೋರಿಗಳು ಇನ್ನೂ ತುಂಬ ಇದ್ದಾವೆ. ತೋರಿಸೋಂಥ ಜಾಗಗಳಿಗೆ ನಾವು ಪರ್ಟಿಕ್ಯುಲರಾಗಿ ಹೋಗಬೇಕು ಅಂದರೆ ಅದಕ್ಕೆ ಪ್ರೋತ್ಸಾಹ ನೀವು ಕೊಡಬೇಕು. ಆಗಲೇ ತುಂಬ ಹೋರಿಗಳು, ಬೆಳೆದಿರೋ ಹೋರಿಗಳನ್ನ ಬಿಟ್ಟಾಕ್ಬಿಡಿ. ಏಕೆಂದರೆ ಅವನ್ನ ಹಿಡದೇ ಇದ್ದರೂ ಅವು ಬೆಳಿತಾನೆ ಹೋಗ್ತವೆ. ಏಕೆಂದರೆ ಬೆಳೆಸಬೇಕಾದ ಹೋರಿಗಳು ತುಂಬ ಇದ್ದಾವೆ. ಅಂಥದಕ್ಕೊಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೀವಿ ಅಷ್ಟೇ. ಅದಕ್ಕೆ ನಿಮ್ಮ ಪ್ರೋತ್ಸಾಹ ತುಂಬ ಬೇಕು. ಫಸ್ಟು ಹೋರಿ ಮಾಲೀಕರನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಸರ್, ನಿಮ್ಮ ಹೆಸರು? ಗದಿಗೇಶ್ ಅಂತ. ಫಸ್ಟು ಕೇಳೋದೇ ಪ್ರಶ್ನೆ ನಾವೆಲ್ಲರಿಗೂ ಇದೆ, ಹೋರಿ ಹಬ್ಬ ಯಾಕೆ ಬೇಕು? ಹೋರಿ ಹಬ್ಬ ಅದು ನಮ್ಮ ಜನಪದ ಕ್ರೀಡೆ ಆಗಿರೋದ್ರಿಂದ ಕರ್ನಾಟಕದಾದ್ಯಂತ ಅದೊಂದು ಗತ್ತಿನಲ್ಲಿ ಹಬ್ಬ ಅಂತವಂಥದ್ದು ಭಾಳ ಹೆಸರನ್ನು ಆಗ್ತಾ ಇದೆ. ಹಾಗಾಗಿ ಅದರಲ್ಲಿ ಒಂದು ಕ್ರೇಜ್ ಇರ್ತದೆ ಹಬ್ಬ ಅನ್ನೋದು. ಅದರಲ್ಲಿ ದೀಪಾವಳಿ ಅಂದರೆ ವಿಶೇಷ. ದೀಪಾವಳಿ ಬಂತು ಅಂದಾಗ ಅದು ದನಗಳ ಹಬ್ಬ ಆಗಿರೋದ್ರಿಂದ ಅಲ್ಲಿ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಹಬ್ಬವನ್ನು ನಾವು ಮಾಡ್ತೇವೆ. ಈ ಹೋರಿ ಎಲ್ಲಿಂದು ಅಂದರೆ ನಿಮ್ಮ ಮನೆಗೆ ಹೇಗೆ ಬಂತು ಅದನ್ನ ನಾನು ಸ್ವಲ್ಪ ಹೇಳ್ತೀರಾ? ಈ ಹೋರಿ ಫಸ್ಟ್ ಬಂದ್ಬಿಟ್ಟು ಇದು ನಮ್ಮ ಮನೆಯಲ್ಲೇ ಹುಟ್ಟಿದ್ದು. ಇದು ಬಂದ್ಬಿಟ್ಟು ಸಣ್ಣ 6 ತಿಂಗಳು ಕರು ಇರಬೇಕಾದಾಗ ನಾವು ಹಬ್ಬ ಮಾಡಲ್ಲ ಅಂತ ಬಿಟ್ಟಿದ್ವಿ. ಈ ಕರಿನ ಮೇಲೆ ನಮ್ಮ ಅಪ್ಪಾಜಿ ಅವ್ರದ್ದು ಭಾಳ ಆಸೆ ಇತ್ತು, ಕನಸಿತ್ತು ಹಬ್ಬ ಮಾಡ್ತದೆ ಅಂತ. ಹಾಗಾಗಿ ನಾವು ಮಾಡಲ್ಲ ಅಂತ ಮನೆಯಲ್ಲಿ ಕಟ್ಟಿದಾಗ ಅವರೇ ಸ್ವತಃ ಸಣ್ಣ ಹುಡುಗರನ್ನ ಕರ್ಕೊಂಡು ಹೋಗಿ ಪಕ್ಕದ ಹಳ್ಳಿ ಒಳಗೆ ಒಂದು ಮುಂದೆ ನಮ್ಮ ಮನೆಯಲ್ಲೆಲ್ಲ ಹಬ್ಬ ಮಾಡ್ತವೆ. ಆ ಆಕಳಿನ ಹಿಂದೆ ಬಿಟ್ಟಾಗ ಇದು ಭಾಳ ಸ್ಪೀಡಾಗಿ ಬಂದ್ಬಿಡುತ್ತೆ 2-3 ರೌಂಡು. ಅದ್ರ ಸ್ಪೀಡಿಗೆ ಅದು ಹೊಳ್ಳಕ್ಕಾಗಲ್ಲ ಬೀಳುತ್ತೆ 2-3 ಸರಿ. ಹಂಗಾದಾಗ ನಾವು ಹಬ್ಬ ಮಾಡ್ತಿದ್ವಿ. ನೆಕ್ಸ್ಟ್ ಚಿಕ್ಕೇರಿ ಊರು ಹಬ್ಬಕ್ಕೆ ಹಾಕಿದ್ವಿ. ಅವಾಗ ಅದು ಬಹಳ ಚೆನ್ನಾಗಿ ಹಬ್ಬ ಮಾಡಿದ್ರೆ ನಿಮ್ದು ಅದೇ ಫಸ್ಟ್ನೇ ಹಬ್ಬ. ಹಬ್ಬ ಮಾಡುತ್ತೆ ಅಂತ ಹಾಕಿದ್ಮೇಲೆ ಅದೇ ಫಸ್ಟ್ನೇ ಹಬ್ಬ. ಅದೊಂದು ನಾವು ಚಟ್ಗಿಟ್ ಏನು ಕಟ್ತಾ ಇರ್ಲಿಲ್ಲ. ಕರು ಇತ್ತು, 1 ವರ್ಷದ ಕರು ಇದ್ದ. ಚಿಕ್ಕೇರಿಯಲ್ಲಿ ಬಿಟ್ಟಾಗ ನಾವು 2 ಕಿಲೋಮೀಟರ್ ಹೋಗಿ ಹಿಡ್ಕೊಂಡ್ ಬಂದಿದ್ವಿ, ಮುಂದೆ ಸಿಗ್ಲಿಲ್ಲ. ಅಷ್ಟಾದ ನಂತರ ಆ ವರ್ಷ ಎಲ್ಲಿ ಹಬ್ಬ ಮಾಡ್ಲಿಲ್ಲ ನಾವು. ನೆಕ್ಸ್ಟ್ ವರ್ಷ ನಮ್ಮ ಅಪ್ಪಾಜಿ ಬಹಳ ಕನಸಿತ್ತು, ಅಷ್ಟೊತ್ತಿಗೆ ಅವ್ರು ತೀರ್ಕೊಂಡ್ರು. ಅದಾದ ನಂತರ ನಾವೇನ್ ಮಾಡಿದ್ವಿ, ಇಲ್ಲೇ ತಾಂಡದ ಬಹುಮಾನದ ಹಬ್ಬಕ್ಕೆ ಹಾಕಿದ್ವಿ.
ಬಹುಮಾನದ ಹಬ್ಬಕ್ಕೆ ಹಾಕಿದಾಗ ನಾವು ಕಂಟಿನ್ಯೂ ಅವಾಗ ಪಾಳ್ಯ ಭಾಳ ಸಿಗ್ಲಂಗಾಗಿ 2-3 ಕಂಟಿನ್ಯೂ 1 ರೌಂಡ್ ಬಿಟ್ಟು 2 ರೌಂಡ್ ಬಿಟ್ಟು 3 ರೌಂಡ್ ಕಂಟಿನ್ಯೂ ಬಿಟ್ವಿ. ಕಂಟಿನ್ಯೂ ಬಿಡೋದ್ರಿಂದ ಅದಕ್ಕೆ ಸುಧಾರಿಸ್ಕೊಳ್ಳೋದಾಗ್ಲಿಲ್ಲ. 3ನೇ ರೌಂಡಲ್ಲಿ ಸ್ವಲ್ಪ ಇದಾಗಿ ಬಿದ್ದುಬಿಡ್ತು. ಹಾಗಾಗಿ ಅಲ್ಲಿ ಪ್ರೈಸ್ ಆಗ್ಲಿಲ್ಲ. ಪ್ರೈಸ್ ಬರ್ದಿದ್ರು ಫಸ್ಟ್, ಆಗ್ಲಿಲ್ಲ ಅದು. ಅದಾದ ನಂತರ ನಾವು ನೆಕ್ಸ್ಟ್ ಹಬ್ಬ ಮಾಡಿದ್ದು ಕಣಸೋಗಿಲ್ ಹಬ್ಬ ಮಾಡಿದ್ವಿ ಪಕ್ಕದಲ್ಲಿ. ಅವಾಗ ಅದ್ರ ಸ್ಪೀಡ್ ನೋಡಿ ನಮ್ಮ ತಮ್ಮ ಯಾವಾಗಲೂ ಅಂತಿದ್ದ, ಇಲ್ಲ ಇದು 8 ಅಡಿ PP ಏರ್ಸ್ಬೇಕು, 8 ಅಡಿ PP ಏರ್ಸ್ಬೇಕು ಅಂತ ಅಂತಿದ್ದ. ಮುಚ್ಕೊಂಡಿರ 8 ಅಡಿ ಏರ್ಸ್ತಾನಂತೀವಿ ಅಂತ ನಾನು ಬೈತಾ ಇದ್ದೆ. ಅದು 8 ಅಡಿ PP ಹೋಗಿ ಈಗ ಫಸ್ಟ್ PP ಏರ್ಸಿದ್ದು ನಾವು ಚಿಕ್ಕೇರೂರು ಹಬ್ಬದಲ್ಲಿ, ಹಬ್ಬಾಗಿ 2ನೇ ದಿವಸ ಹಬ್ಬ ಇಡ್ತಾರಲ್ಲ ಊಟದ ಹಬ್ಬ, ಅಲ್ಲಿ PP ಏರ್ಸ್ಬಿಟ್ವಿ. ಅಲ್ಲಿ ಚೆನ್ನಾಗಿ ಮಾಡ್ತು. ಅದೇ ವರ್ಷ ನಾವು ಮಳೂರು ಹಾಕಿದ್ವಿ. ಮಳೂರಲ್ಲಿ 2 ರೌಂಡ್ 1 ರೌಂಡ್ ಬಿಟ್ವಿ. 2ನೇ ರೌಂಡ್ ಪಾಳ್ಯ ಬಂದಟ್ಟಿಗೆ ಹಬ್ಬ ಬಂದಾಯ್ತು. ಅಲ್ಲಿ ನಮಗೇನು ಬಹುಮಾನ ಆಗ್ಲಿಲ್ಲ. ತದನಂತರ ಹೋದ ವರ್ಷದಲ್ಲಿ ಹುಲ್ಗಡ್ಡಿ ಹಬ್ಬ ಮಾಡಿದ್ವಿ. ಹುಲ್ಗಡ್ಡಿ ಹಬ್ಬ ಮಾಡಿದ ತಕ್ಷಣನೇ ನಮ್ಮ ಹುಡುಗ ಒಬ್ಬನು ಬಿದ್ದು ಅದ್ರ ಕಾಲಡಿಗಾಗಿ ಅದೇನು ಯಾರಿಗೂ ಇದು ಮಾಡಲ್ಲ, ತೊಂದರೆ ಏನು ಕೊಡಲ್ಲ. ಅದು ಮನುಷ್ಯರಂದ್ರೆ ಅಷ್ಟು ಜೀವದಿಂದ ನೋಡ್ಕೊಳ್ತದ, ಯಾರಿಗೂ ಅನಾಹುತ ಮಾಡ್ಲಂಗ್ ಹೋಗ್ತದ. ಆದ್ರೂ ಒಂದು ಹುಡುಗ ಬಿದ್ದು ಅದ್ರ ಕೆಳಗಾಗಿ 1-2 ಗಂಟೆ ಅವನಿಗೆ ಮೂರ್ಛೆ ತಪ್ಪಿದ್ದು ಆರಾಮಾಗ್ಲಿಲ್ಲ. ಹಂಗಾಗಿ ನಾವು ಹೆದರಿ ಹಬ್ಬ ಮಾಡೋದು ಬಿಟ್ಬಿಟ್ವಿ. ಬಿಟ್ಟ ತಕ್ಷಣನೇ ಅದು ರಾತ್ರಿ ಬಂದ್ಬಿಟ್ಟು ನಾನು ವ್ಯಾಪಾರ ಮಾಡಿಬಿಟ್ಟೆ. ಅದನ್ನ ವ್ಯಾಪಾರ ಮಾಡಿದಟ್ಟಿಗೆ ಆಮೇಲೆ ನಮ್ಮ ಹುಡುಗರು ಮನೆಯಲ್ಲೆಲ್ಲ ಆರಾಮಿಲ್ಲ ಅಂತಂದು ಅದನ್ನ ಮತ್ತೆ ವ್ಯಾಪಾರ ಬಿಡಿಸ್ಕೊಂಡ್ವಿ. ಬಿಡಿಸ್ಕೊಂಡ ತಕ್ಷಣನೇ ಇಲ್ಲ ನಾವು ಹಬ್ಬ ಮಾಡಬೇಕು ಅಂತಂದು ತೀರ್ಮಾನ ತಗೊಂಡು ಮನೆಯಾಗ ಹುಟ್ಟಿದ್ದು ಇದು ನಮ್ಮ ತಂದೆಯವರ ಆಶೀರ್ವಾದ ಇದೆ ಅಂತ ಮಂಚಕೊಪ್ಪದಲ್ಲಿ ಹಾಕಿದ್ವಿ ಫಸ್ಟ್ ಹಬ್ಬ. ಅಲ್ಲಿ ಬಂಪರ್ ಆಯ್ತು. ಅಲ್ಲಿಂದ ನೆಕ್ಸ್ಟ್ 4ನೇ ತಾಲೂಕು ಮಂಚಕೊಪ್ಪದಲ್ಲಿ ಬಂಪರ್ ಆದ್ರೆ ನೆಕ್ಸ್ಟ್ ಅದೇ ತಿಂಗಳು 17ನೇ ತಾರೀಕು ಕಲ್ಗುಡ್ಡಿಗೆ ಹಾಕಿದ್ವಿ. ಅಲ್ಲಿ ಬಂಪರ್ ಆಯ್ತು. ಹಿಂಗೆ 3 ಕಂಟಿನ್ಯೂ ಹ್ಯಾಟ್ರಿಕ್ ಬಂಪರ್ ಹೊಡೆನ ಅಂತಂದು ನೆಕ್ಸ್ಟ್ ಇದಕ್ಕೆ ಹಾಕಿದ್ವಿ ಮಲ್ಲೇನಹಳ್ಳಿಗೆ. ಮಲ್ಲೇನಹಳ್ಳಿಲಿ ನಮಗೆ ಬಂಪರ್ ಆಗ್ಲಿಲ್ಲ. ಅದ ನಂತರ ಹಂಗೆ ಹಬ್ಬ ಮಾಡ್ಕೊಂತ ಕಂಟಿನ್ಯೂ ಈ ವರ್ಷ ಒಂದು 2-3 ಬಂಪರ್ ಆಗಿದೆ. ಬಟ್ ಒಂದು 20 ಹಬ್ಬ ಮಾಡಿದೆ. ಈಗ 20 ಹಬ್ಬ ಮಾಡಿದೆ ಅಂದ್ರೆ ಈಗ ನಿಮ್ಮ ಮನೆಗೆ ಬಂದಿದ್ದು ಎಷ್ಟು? ಮನೆಯಲ್ಲೇ ಹೇಳಿದ್ರೆ ಎಷ್ಟು ವರ್ಷ ಆಗಿರ್ಬೋದು? ಈಗ ಇದು ಹೆಚ್ಚು ಕಡಿಮೆ ಅಂದ್ರೆ ಒಂದು 7 ವರ್ಷ ಆಗಿದೆ. 7 ವರ್ಷ ಆಗಿದೆ. 7 ವರ್ಷದಿಂದಾನು ಅಂದ್ರೆ ಎಷ್ಟು ಒಂದು 2 ವರ್ಷದಿಂದ ಹಬ್ಬ ಮಾಡ್ಕೊಂಡ್ ಬರ್ತಿದ್ದೆ? 2 ವರ್ಷದಿಂದ. ಹೋದ ವರ್ಷ ಈ ವರ್ಷ 2 ವರ್ಷದಿಂದ 20 ಹಬ್ಬ ಮಾಡಿದೆ ಆಲ್ರೆಡಿ. ವರ್ಷಕ್ಕೆ ಒಂದು 10 ಹಬ್ಬ ಅಂತ ಮಾಡಿದೆ. ಅಂದ್ರೆ ಈಗ ಹಬ್ಬಕ್ಕೆ ಹಾಕ್ತಿರಲ್ವಾ, ನಿಮ್ಮ ರೂಟೀನ್ ಹೆಂಗಿರುತ್ತೆ ಅಂದ್ರೆ ಒಂದ್ ಹಬ್ಬದಿಂದ ಇನ್ನೊಂದಕ್ಕೆ ಕೆಲವೊಬ್ರು ಗ್ಯಾಪ್ ಕೊಡ್ತಾರೆ, ಕೆಲವೊಬ್ರು ಗ್ಯಾಪೇ ಕೊಡಲ್ಲ. ಆ ತರ ಇದ್ದಾಗ ನಿಮ್ಮ ಒಂದು ಹೆಂಗಿರುತ್ತೆ? ನಿಮ್ಮ ನಾವು ಫಸ್ಟ್ ವಿಚಾರ ಮಾಡ್ಕೋತೀವಿ ಸರ್. ವಿಚಾರ ಮಾಡ್ಕೊಂಡು ನಿಯತ್ ಎಲ್ಲಿದೆ ಅಥವಾ ಫಿಕ್ಸಿಂಗ್ ಇದೆಯಾ. ಇಲ್ಲಿ ಸುತ್ತಮುತ್ತಲಲ್ಲಿ ನಮ್ಗೆ ಟೈಮ್ ಭಾಳ ಇದ್ವು, 10 ಪ್ಲೇಸ್ ಇದ್ವು. ಆದ್ರೆ ಅವೆಲ್ಲ ಬುಕ್ಕಿಂಗ್ ಹಬ್ಬ ಅಂತ ಗೊತ್ತಾದ ತಕ್ಷಣ ನಾವು ಬುಕ್ಕಿಂಗ್ ಹಬ್ಬಕ್ಕೆ ಯಾವತ್ತೂ ಹಾಕ್ಲಿಲ್ಲ. ಹಾಗಾಗಿ ನಮಗೆ ನಿಯತ್ ಅಂತ ಎಲ್ಲಿ ಅನಿಸ್ತದ ಅದು ಎಂಡ್ಸಕ್ಕೆ ಒಂದಿತ್ತಪ್ಪ ಅಂದ್ರೆ 10 ದಿವಸ 8 ದಿವಸ ಗ್ಯಾಪ್ ಇತ್ತು ಅಂದ್ರೆ ಎಲ್ಲದಕ್ಕೂ ಹಾಕ್ತೀರಾ. ಆಮೇಲೆ ಇನ್ನೊಂದು ಕೇಳ್ಬೇಕು ಅಂದ್ರೆ ಈಗ ಮಾಗಡಿ ಮಾಣಿಕ್ಯ ಅಂತ ಹೆಸರಿಟ್ಟಿದ್ದೀರಾ. ಮಾಗಡಿ ಅಂದ್ರೆ ಊರ ಹೆಸರು ಬಂತು, ಓಕೆ. ಮಾಣಿಕ್ಯ ಅಂತ ಯಾಕೆ ಪರ್ಟಿಕ್ಯುಲರ್? ಮಾಣಿಕ್ಯ ಅಂತ ಯಾಕೆ ಇಟ್ಟಿವಿ ಅಂದ್ರೆ ಸರ್, ಅದು ಒಂದು ಚಿಕ್ಕ ಮಕ್ಳು ಹಿಡ್ಕೊಳ್ಳಿ ಅಥವಾ ಬೇರೆ ಯಾರು, ಈಗ ನೀವು ಮೇಸಿಲ್ಲ ಅಂದ್ರೂ ಬೇರೆದವ್ರು ಬಂದು ಹಿಡ್ಕೊಂಡ್ರು ಕೂಡ ಈಗ ಯಾವ ಗತ್ನಲ್ಲಿ ನಿಂತಿದೆಯೋ ಅದೇ ಗತ್ತಲ್ಲಿ ನಿಲ್ತದೆ. ಆಮೇಲೆ ಯಾರು ಬಂದು ಎಲ್ಲಿ ಸ್ನಾನ ಮಾಡಿಸ್ಲ ಏನ ಮಾಡ್ಲಿ, ಏನ್ ಮುಟ್ಟಿದ್ರು ಕೂಡ ಅದು ಯಾರಿಗೂ ಅನಾಹುತ ಮಾಡಲ್ಲ. ಮಾಣಿಕ್ಯ ಅಂದ್ರೆ ಒಂದು ನಮೂನಿ ಮುತ್ತಪ್ಪ, ಏನು ಮಾಡಂಗಿಲ್ಲ. ಅದು ಯಾರು ಕೂಡ ಏನು ಮಾಡಂಗಿಲ್ಲ, ಯಾರು ಬಂದು ಮುಟ್ಟಿದ್ರು ಏನು ಮಾಡಂಗಿಲ್ಲ. ಅದು ತಂದು ಏನಿದೆ ಚಾಣಾಕ್ಷತನ ಅದು ಹಬ್ಬದಲ್ಲಿ ತೋರಿಸ್ತದ. ಈಗ ನಾನು ಕೇಳುತ್ತೀನಿ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ. ಈಗ ನಾಳೆ ನಾನು ಬಂದೆ ಇದಕ್ಕೆ, ಈ ಕರ್ನಾಟಕದಲ್ಲಿ ಎಲ್ಲೂ ಆಗಿಲ್ಲ, ಅಷ್ಟು ರೇಟ್ ಕೊಡ್ತೀನಿ ಅಂದ್ರೆ ಕೊಡ್ತೀರಾ ನನಗೆ ಎತ್ತು? ಇಲ್ಲ ಸರ್, ಕೊಡಲ್ಲ. ಒಂದ್ಸಲ ಕೊಟ್ಟು ಅನುಭವಿಸಿದೀನಿ. ಯಾಕಂದ್ರೆ ಮನೆಯಲ್ಲಿ 2-3 ಜನಕ್ಕೆ ಹುಷಾರಿಲ್ದಂಗೆ ಆಗ್ಬಿಡ್ತು ಕೊಟ್ಟ ತಕ್ಷಣನೇ. ಹಾಗಾಗಿ ಅವತ್ತಿಂದನೇ ಈಗ ನಾವು 1 ಕೋಟಿ 2 ಕೋಟಿ ಬರ್ತತಿ ಅಂತ ಮಾರಿದ್ವಿ ಅಂದ್ರೆ ನೆಕ್ಸ್ಟ್ ಅದಕ್ಕೆ ಒಂದು ದುಪ್ಪಟ್ಟು ಮನೆಯಲ್ಲೆಲ್ಲ ಮಕ್ಕಂಡು ಆಸ್ಪತ್ರೆ ಸೇರಿ 4 ಕೋಟಿ ಹೋಗ್ಬೋದು. ಹಾಗಾಗಿ ಮಾರಕ್ ಕೊಡೋದೇ ಬೇಡ ಅಂತ ತೀರ್ಮಾನ. ಕೊಡೋದೇ ಬೇಡ ಅಂತ ಆಯ್ತು. ಈಗ ಸ್ಟಾರ್ಟಿಂಗ್ ಇಂದ ಬೆಳೆಸ್ಕೊಂಡ್ ಬಂದಿದ್ದೀರಾ ಎತ್ನ ಅಂತ. ಈಗ ಸ್ಟಾರ್ಟಿಂಗ್ ಇಂದ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಯಾವ್ದು ಚಟ್ಟು ಕಟ್ಟಿರಲಿಲ್ಲ, ಏನಕ್ಕೆ ಚಟ್ ಕಟ್ಟಬೇಕು ಅಂತ ಅನಿಸ್ತು ನಿಮ್ಗೆ? ಏನಕ್ಕೆ ಚಟ್ ಕಟ್ಟಬೇಕು ಅಂದ್ರೆ ಸರ್, ಅದು ಬಿಡ ತಕ್ಷಣನೇ ಬಕ್ಕದೊಳಗೆ ಮುಂದೆ ಸಿಗ್ತಾನೆ ಇಲ್ಲ. ಹಾಗಾಗಿ ಅದ್ರ ಸ್ಪೀಡಿಗೆ ಅರ್ಧ ಒಂದ್ ಸ್ವಲ್ಪ PP-ನರ ಏರ್ಸಿ ಸ್ವಲ್ಪ ಸ್ಲೋ ಆಗ್ಬೋದನ, ಮುಂದೆ ಹಿಡಿಬೋದನ ಅನ್ನೋ ಕಾರಣಕ್ಕೆ ಮತ್ತೆ ನಮ್ಮ ತಮ್ಮನ ಅಪೇಕ್ಷೆ ಮೇರೆಗೆ ಅದನ್ನ PP ಏರ್ಸಕ್ ಚಾಲು ಮಾಡಿದ್ವಿ. ಆಮೇಲೆ ನಮ್ಮ ಹುಡುಗರೆಲ್ಲ ಇಲ್ಲ ಅಣ್ಣ ಭಾಳ ಸ್ಪೀಡ್ ಇದೆ, ಇದಕ್ಕೊಂದು ಚಟ್ ಮಾಡ್ಸೋಣ ಅಂತ ಹೇಳಿ ಇಲ್ಲೇ ಯಾವ್ದು ಲೋಕಲ್ ತಗೊಂಬಂದಿಲ್ಲ. ನಮ್ಮ ಲೋಕಲ್ ಹುಡುಗರು ನಮ್ಮ ಊರನೆರೆ ಆ ಕಡೆ ಈ ಕಡೆ ಬಾಜು ಮನೆಯವರು ಅದಕ್ಕೆ ಚಟ್ ತಗೊಂಬಂದು ಯಾವ್ದೋ ಒಂದು ಏರ್ಸಿ 1-2 ರೌಂಡ್ ಊರ ಬಿಟ್ಟು ನೋಡಿ, ಇಲ್ಲ ಚಟ್ ಹೋಯ್ತತಿ ಅಂದ್ಮೇಲೆ ನಾನು ಹೋಗಿ ಒಂದು 3,500 ಕೊಟ್ಟು ಮೂಡಿಯಲ್ಲಿ ಚಟ್ ಮಾಡಿಸ್ಕೊಂಬಂದೆ. ಚಟ್ ಮಾಡಿಸ್ಕೊಂಡ್ ಈಗ ಅಂದ್ರೆ ಈಗ ಅದೇ ಚಟ್ಟನ್ನ ಯಾವಾಗ ಮಾಡಿಸ್ಕೊಂಬಂದೆ ಅದೇ ಚಟ್ಟಲ್ಲಿ ಹಬ್ಬ ಮಾಡ್ಕೊಂತ ಹೋಗ್ತಿದ್ದೀರಾ. ಅಂದ್ರೆ ಇದುವರೆಗೂ ಈಗ ನೀವು ಕೇಳಿದ್ರೆ ಈಗ ಇಷ್ಟು ಹಬ್ಬ ಮಾಡಿದಿರಾ, ಒಂದು 20 ಹಬ್ಬ ಮಾಡಿದಿರಾ ಅಂದ್ರೆ ಯಾವ ಹಬ್ಬದಲ್ಲಿ ತುಂಬಾ ಚೆನ್ನಾಗಿ ಹೋಗಿದೆ ಅಂದ್ರೆ ಎತ್ತು? ಎಲ್ಲಾ ಈ ಹಬ್ಬ ಅನ್ನಂಗಿಲ್ಲ ಸರ್, ಎಲ್ಲಾ ಹಬ್ಬದಲ್ಲೂ ಚೆನ್ನಾಗಿ ಹೋಗಿ. ಇಲ್ಲ ಅಂದ್ರೆ ಯಾಕೆ ಹಂಗೆ ಕೇಳ್ತಿದ್ದೀನಿ ಅಂದ್ರೆ ಈಗ ನಿಮ್ ಮನೇಲಿ ಒಂದು 4 ಜನ ಹುಡ್ರನ್ನ ನೋಡ್ದೆ. ಈಗ 4 ಜನದಲ್ಲಿ ಯಾರೋ ಒಬ್ರು ಬಹಳ ಚುರುಕಿರ್ತಾರೆ, ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ಈಗ ಯಾರಾದ್ರೂ ಒಬ್ರು ನೆಂಟರು ನಮ್ಮ ಮನೆಗೆ ಬಂದ್ರು ಅಂದ್ರೆ ಅವ್ನ್ ಬಾರಿ ಚುರುಕದಾನೆ ಈ ತರ ಬರುತ್ತೆ. ಅಂತದ್ರಲ್ಲಿ ಎಲ್ಲಾ ಹಬ್ಬ ಚೆನ್ನಾಗಿ ಮಾಡಿರುತ್ತೆ. ಅದ್ರಲ್ಲೇ ಇಲ್ಲ ಇವತ್ತು ನನಗೆ ಈ ಅಭಿಮಾನಿಗಳು ಹೇಳಿರ್ತಾರಣ ಇವತ್ತು ಬಹಳ ಚೆನ್ನಾಗಿ ಹೋಯ್ತು ಅಂತ ಹೇಳಿರ್ತಾರೆ. ಇಲ್ಲ ಅಂದ್ರೆ ನಿಮಗೆ ಇಲ್ಲ ಇವತ್ತು ಬಹಳ ಚೆನ್ನಾಗಿ ಬಂತು ಇದ್ದಿದ್ರಲ್ಲೂ ಅಂತ ಒಂದು
ಬರುತ್ತೆ. ಆ ತರ ಯಾವ ಹಬ್ಬ ಅಂತ? ಪರ್ಟಿಕ್ಯುಲರ್ ಆಗಿ ನಮಗೆ ಮಲ್ಲೆನಳ್ಳಿದು ಮತ್ತೆ ಬಿಸಿಲಳ್ಳಿದು ಹಬ್ಬ ಭಾರಿ ಇಷ್ಟ ಆಯ್ತು. ಭಾರಿ ಚೆನ್ನಾಗಿ ಹಬ್ಬ ಮಾಡ್ತಾರೆ. ಭಾರಿ ಪಿಪಿನ ನಾವು 20 ಅಡಿ ಪಿಪಿ ಇಡ್ಸಿದ್ವಿ. ಅವೆರಡು ಹಬ್ಬ ಭಾರಿ ಫೇಮಸ್ ಹಬ್ಬ ಮಾಡೈತಿ. ಒಳ್ಳೆ ಹಬ್ಬ ಅದು ನಮಗೆ ಇಷ್ಟ ಆಗಿದ್ದ ಹಬ್ಬನ ಅದೇ. ಅಲ್ಲಿಂದ ಅಭಿಮಾನಿ ಮಲ್ಲೆನಹಳ್ಳಿಯಿಂದ ಅಭಿಮಾನಿಗಳು ಕ್ರೇಜ್ ಚೇಂಜ್ ಆಯ್ತು. ಅಂದ್ರೆ ಈಗ ಹೋರಿ ಹಿಡ್ಕೊಂಡು ಹೋಗ್ತಿದ್ದೀರಾ ಅಂದ್ರೆ ಈಗ ಸ್ಟಾರ್ಟಿಂಗು ಹೆಸರು ಗೊತ್ತಿರಲ್ಲ ಅಥವಾ ತನ್ನದೇ ಆದಂತ ಅಭಿಮಾನಿಗಳನ್ನ ಸ್ಟಾರ್ಟಿಂಗ್ ಯಾವ್ದು ತಗೊಂಬರಂದ ಎತ್ತುಗಳು ಅಂದ್ರೆ ಯಾವ್ದು ತಗೋಬರಲ್ಲ. ಈಗ ಒಂದು ಅಭಿಮಾನಿಗಳನ್ನ ಇದು ಆಲ್ರೆಡಿ ಸೆಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದೆ ಕೆಲವೊಂದು ಅಭಿಮಾನಿಗಳನ್ನ. ಈಗ ಅಖಾಡಕ್ಕೆ ತಗೊಂಡೋದಾಗ ಅಭಿಮಾನಿಗಳ ರಿಯಾಕ್ಷನ್ ಹೇಗಿರುತ್ತೆ ನಿಮ್ ಜೊತೆ ಅವ್ರ ಜೊತೆ ಅಥವಾ ಹೋರಿ ಜೊತೆ ಎಲ್ಲ ಹೇಗಿರುತ್ತೆ ಅಂತ ಅಖಾಡಕ್ಕೆ ತಗೊಂಡೋದಾಗ? ಎಲ್ಲ ಚೆನ್ನಾಗಿರ್ತದೆ ಸರ್, ಎಲ್ಲ ಚೆನ್ನಾಗಿ. ಅಂದ್ರೆ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಭಿಮಾನಿಗಳು ಅಂತ ನಿಮ್ ಕಡೆಯಿಂದ? ಅವ್ರವ್ರ ಕ್ರೇಜ್ ಅದು. ಈಗ ನಾವು ಇಲ್ಲಿಂದ ಹೋಗೋ ಹೊತ್ನಾಗೆ ನಾವೇನು ಬೆಳಗ್ಗೆ ಈಗ ನಾಳೆ ಹಬ್ಬಕ್ಕೆ ಹಾಕಿವಿ ಅಂದ್ರೆ ಈಗ ಅವ್ರು ಬರ್ರಿ ಇವ್ರು ಬರ್ರಿ ಅಂತ ನಾವ್ ಯಾರಿಗೆ ಹೇಳಲ್ಲ. ಅಭಿಮಾನಿಗಳೇ ತಿಳ್ಕೊಬಿಡ್ತಾರೆ. ಅವ್ರು ಬಂದು ಈಗ ಅಲ್ಲಿ ಏನು ನಮ್ದು ಇದು ಪರ್ಟಿಕ್ಯುಲರ್ ಯಾವ್ದು ಹಬ್ಬ ಇರ್ತದಲ್ಲ, ಹಬ್ಬದಾಗ ಈಗ ಅಭಿಮಾನಿಗಳು ಇಲ್ಲಿ ಪಳ್ಳಕ್ ನಿಲ್ಸೋರು ಯಾರು ನಿಲ್ಸ್ಬೇಕು ಅವ್ರು ನಿಲ್ಸ್ತಾರೆ. ಇಲ್ಲ ಅಗ್ಸಿ ಒಳಗೆ ಹೋಗಿ ಯಾರು ಕೂಗ್ಬೇಕು, ಕೇಕೆ ಹೊಡಿಬೇಕು, ಇದು ಮತ್ತೆ ಹೂ ತೋರ್ಬೇಕು, ಅದನ್ನೆಲ್ಲ ಅವ್ರು ಮಾಡ್ತಾರೆ. ಈಗ ನಮ್ಮ ಮಾಲಕರದಾಗ್ಲಿ ಮತ್ತೆ ಬೇರೆ ಏನಿಲ್ಲ. ಅವ್ರು ಮಾಲಕರನ್ನ ನಿಂತ್ಕೊಂಡು ನೋಡೋದು ಅಭಿಮಾನಿಗಳದ್ದೇ ಹಬ್ಬ. ನಾನು ಇದುವರೆಗೂ ಇಷ್ಟ ಹಬ್ಬ ಮಾಡಿದ್ರಲ್ಲಿ 3 ಹಬ್ಬಕ್ಕೆ ಅಷ್ಟೇ ಹೋಗಿದ್ದೇನೆ. ಉಳಿದ ಯಾವ್ದು ಹಬ್ಬ ಎಲ್ಲ ಇವರೇ ಮಾಡ್ತಾರೆ. ಅಂದ್ರೆ ಈಗ ಈಗ ಅವ್ರು ಏನೋ ಒಂದು ಮಾಡ್ಕೊಂಡ್ ಬರ್ತಾರೆ. ಈಗ ನಿಮ್ಮ ಮನ್ಸಲ್ಲಿ ಏನೋ ಒಂದು ಕಳವಳ ಇರುತ್ತಾ ಅಥವಾ ಹೇಗೆ ಅಂತ? ಈಗ ಏಕೆಂದ್ರೆ ಮನೇಲಿ ಯಜಮಾನ ಅಂದ್ರೆ ಅವ್ರಿಗೆ ಏನೋ ಒಂದ್ ಇರುತ್ತೆ, ಹುಡ್ರು ಹೆಂಗಪ್ಪ ಏನೋ ಆ ತರ ಏನಾದ್ರು ಇದೆಯಾ? ಯಾವಾಗಾದ್ರೂ ಏನಾರ ಎತ್ತಿಗೆ ಆ ತರ ಅಂತ ಅನ್ಸಕ್ರಿ ನಮ್ಮ ಚಿಕ್ಕಪ್ಪನ ಮಗ ಮತ್ತೆ ನಮ್ಮ ಅಣ್ಣಾರ್ ಇಬ್ರು ಅದಾರೆ. ಒಬ್ಬನ್ ತಮ್ಮ, ಒಬ್ಬನ ಅಣ್ಣ ಮತ್ತೆ ಇನ್ನೊಬ್ಬನ್ ತಮ್ಮ. ಅವ್ರ 3 ಇರ್ತಾರೆ. ಉಳಿದರೆಲ್ಲ ಎಲ್ಲ ಇವ್ರು ಅವ್ರದೇ ಹೋರಿ. ಇದು ಅವ್ರದೇ ಹೋರಿ ಚೆನ್ನಾಗಿ ಮಾಡ್ಕೊಂಡ್ ಬರ್ತಾರೆ, ಭರವಸೆ ಇದೆ. ಈಗ ಚೆನ್ನಾಗಿ ಹೋಗಿರೋದೊಂದು ಕೇಳಿದೆ. ಇದುವರೆಗೂ ನಾನು ಅದೇ ಕ್ವಶನ್ ಕೇಳೋದು, ಬೇಜಾರ್ ಮಾಡಿದ್ದು ಯಾವ್ದಾದ್ರು ಇದೆಯಾ ಆಕಾಡದಲ್ಲಿ? ಇಲ್ಲ ನನಗೆ ಬೇಜಾರ್ ಮಾಡ್ಬಿಡ್ತೀವಿ ಇವತ್ತು ಆಕಾಡದಲ್ಲಿ ಎತ್ತು ಅಂತ. ಬೇಜಾರ ಮಾಡಿದ್ದು ಅಂದ್ರೆ ಬೇಜಾರ್ ನಾವು ಮಾಡಿಲ್ಲ, ಬೇಜಾರ್ ಅದು ಮಾಡಿಲ್ಲ, ನಾವು ಮಾಡ್ಕೊಂಡ್ವಿ ಬೇಜಾರ. ದನಗಳ್ಳಿ ಹಬ್ಬದಲ್ಲಿ ಫಸ್ಟ್ 2 ರೌಂಡ್ ಬಿಟ್ಟಾಗ ಅದು ಸ್ವಲ್ಪ ಆಕಾಡದಲ್ಲಿ ಲೆಫ್ಟ್ ಸೈಡ್ ಬಂದ್ಬಿಟ್ಟು ಆಕಾಡ ಡೌನ್ ಇರೋದಕ್ಕೆ ಅದು ಬ್ಯಾನರ್ ಕಟ್ಟಿದ್ರಲ್ಲ, ಎಲ್ಲಾ ಬ್ಯಾನರ್ಗೂ ಹೊಡ್ಕೊಂತ ಹೋಗಿಬಿಡುತ್ತೆ. 2 ರೌಂಡ್ ಹೊಡ್ಕೊಂತ ಹೋದ್ರು ಬೇರೆ ಹೋರಿ ಆದ್ರೆ ಅಕಸ್ಮಾತ್ ನಿಲ್ಬೋದಾಗಿತ್ತು. ಅದು ಏನೋ ದೈವಿ ಶಕ್ತಿ ಐತೋ ಏನೋ ಗೊತ್ತಿಲ್ಲ. 2 ರೌಂಡ್ ಅಷ್ಟೆಲ್ಲಾ ಪಟಕ್ ಹೊಡ್ಕೊಂಡು ಹೋದ್ರು ಕೂಡ ಪಾಸ್ ಆಯ್ತು. 3ನೇ ರೌಂಡ್ ಏನ್ ಮಾಡಿದ್ವಿ, ಪಿಪಿ 20 ಅಡಿ ಎಬ್ಸಿದ್ವಿ. ಎಬ್ಸಿದ ನಂತರ ಅದು 3 ಬ್ಯಾನರಿಗೆ ಹೊಡೆದ ತಕ್ಷಣನೇ ಅದಿನ್ನೂ ಕನ್ಫರ್ಮ್ ಇಲ್ಲ, ಹಿಡ್ದಾರ ಅಂತಾನು ಕನ್ಫರ್ಮ್ ಇಲ್ಲ. ಅದು ಒಟ್ಟು ಆ ವಿಡಿಯೋ ಸಿಗ್ತಾ ಇಲ್ಲ ನಮಗೆ. ಅದೊಂದು ಹಬ್ಬ ಬೇಸರ ಆಗಿದ್ದು, ಉಳಿದದ್ದು ಯಾವ್ದು ಬೇಸರ ಆಗಿಲ್ಲ. ಇದುವರೆಗೂ ಯಾವ ಹಬ್ಬನೂ ಬೇಸರ ಆಗಿಲ್ಲ. ಈಗ ಮೈ ಮೇಲೆ ಏನಿಲ್ಲ ಅಂದ್ರೆ ಒಂದ್ ಎಷ್ಟು ಕಟ್ಬೋದು ಕೊಬ್ಬರಿನ? ಯಾಕೆಂದ್ರೆ ಪಿಪಿ ಹೊರಿಗಳು ಕಡಿಮೆನೆ. ಈಗ ನೀವು ಎಷ್ಟು ಪ್ರಿಫರ್ ಮಾಡ್ತೀರಾ ಅಂತ? ನಾವು ಒಂದು ಅರ್ಧ ಕೆಜಿ ಕಟ್ಬೋದು. ಅರ್ಧ ಕೆಜಿ ಅಷ್ಟೇ. ಈಗ ಒಂದು ನಾರ್ಮಲ್ ಅಖಾಡ ಇರುತ್ತೆ, ಒಂದು 200-250 ಮೀಟರ್, ಒಂದು 200 ಮೀಟರ್ ಅಖಾಡ ಅಂತ ಇದ್ರೆ ಎಷ್ಟು ಟೈಮಲ್ಲಿ ತಗೊಬಹುದು ಇದು ಅಖಾಡ ತಡ? ಒಂದು 7 ಸೆಕೆಂಡ್ ಅಲ್ಲಿ ತಡ ಆಯ್ತು. 7 ಸೆಕೆಂಡ್ ಮಿನಿಮಮ್ ಒಂದು 7 ಸೆಕೆಂಡ್ ಬೇಕು ಅಂತ ಹೇಳ್ತೀರಾ? ಅಂದ್ರೆ ಈಗ ಪ್ರಿಪರೇಷನ್ ಎಲ್ಲ ಹೇಗಿರುತ್ತೆ? ಈಗ ಒಂದು ಹಬ್ಬಕ್ಕೆ ಹೋಗ್ಬೇಕು, ಇವತ್ತು ಅಥವಾ ನಾಳೆ ಒಂದು ಹಬ್ಬ ಇದೆ, ನಾಳೆ ನಮ್ಮ ಹಬ್ಬ ಹೋರಿನ ಹಾಕ್ತಿದೀವಿ, ಹೇಗಿರುತ್ತೆ ಪ್ರಿಪರೇಷನ್ ಎಲ್ಲ? ಪ್ರಿಪರೇಷನ್ ಅಂದ್ರೆ ಅದಕ್ಕೆ ಬಲೂನು ವ್ಯವಸ್ಥೆ ಆಗ್ಲಿ ಮತ್ತೊಂದು ವ್ಯವಸ್ಥೆ ಆಗ್ಲಿ ಎಲ್ಲ ನಾನ್ ಮಾಡ್ತೀನಿ. ಉಳಿದ ವ್ಯವಸ್ಥೆ ಇಲ್ಲ, ಅವ್ರವರೇ ಫೋನಲ್ಲಿ ಮಾತಾಡ್ಕೊಂಡು ನೀನು ಹೂ ತಗೋಬಾ, ನೀನು ಅದನ್ನ ತಗೊಂಡ್ ಬಂತ ಅವರೆಲ್ಲರೂ ತಗೊಂಡ್ ಬರ್ತಾರೆ. ನಾನು ಅಷ್ಟೇ ಏನೇನ್ ಬೇಕು, ನಾಳೆ ಬೆಳಗ್ಗೆ ತಿಂಡಿ ವ್ಯವಸ್ಥೆ ಏನ್ ಬೇಕು, ಆ ಬಲೂನ್ ಎಷ್ಟು, ಅದನ್ನೆಲ್ಲ ಅಷ್ಟೇ ನಾನು ಮಾಡ್ಕೊಡ್ತೀನಿ. ಉಳಿದೆಲ್ಲ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ನೀನು ಹಬ್ಬಕ್ಕೆ ಬರಬೇಡ ಅಂತಾರೆ ಅವರೆಲ್ಲ, ಅವರೇ ಮಾಡ್ಕೊಂಡ್ ಬರ್ತಾರೆ. ನಾವೆಲ್ಲ ಮಾಡ್ಕೊಂಡು ಹೋಗ್ತೀವಿ, ನೀವು ಜಸ್ಟ್ ಹೆಂಗೇನಾದ್ರು ಅಪ್ರೂವ್ ಮಾಡಿ ಸೈನ್ ಹಾಕ್ಬಿಡಿ ನಾವು ತಗೊಂಡು ಹೋಗ್ತೀವಿ ಅಂತ ಆ ತರ ಇರುತ್ತೆ. ಈಗ ಇಷ್ಟು ದಿನ ಹಬ್ಬ ನೋಡ್ಕೊಂತ ಬಂದಿದ್ದೀರಾ ಈ ಹೋರಿಲಿ, ಇನ್ನೂ ಎಷ್ಟು ದಿನ ಹಬ್ಬ ಕೊಡ್ಬೇಕು ಅಭಿಮಾನಿಗಳಿಗೆ ಈ ಹೋರಿಯಿಂದ ಅಂತ ಅನ್ಕೊಂಡಿದ್ದೀರಾ ನಿಮ್ಮ ಇದಕ್ಕೆ? ಅದು ಎಲ್ಲಿವರೆಗೂ ಮಾಡುವಂತ ಶಕ್ತಿ ಅದಕ್ಕಿದೆಯೋ ಅಲ್ಲಿವರೆಗೂ ಅಭಿಮಾನಿಗಳಿಗೆ ನಾವು ಖುಷಿಯನ್ನ ಕೊಟ್ಟು ಹಬ್ಬನೇ ಮಾಡ್ತಿರ್ತೀವಿ. ಹಬ್ಬ ಮಾಡ್ಬೇಕು ಅಂತ ಇದ್ದೀರಾ. ಈಗ ಅಭಿಮಾನಿಗಳು ಏನ್ ಹೇಳ್ತಾರೆ? ಈಗ ನಿಮ್ಗೆ ಯಾರೋ ಒಬ್ರು ಹೇಳ್ತಾರೆ, ಈಗ ಎಲ್ಲೋ ಒಂದು ಬರ್ತಿರ್ತೀರಾ ಊರುಗಳಲ್ಲಿ ಅಥವಾ ಹೀಗೆ, ಅಭಿಮಾನಿಗಳ ರಿಯಾಕ್ಷನ್ ನಿಮ್ ನೋಡಿದಾಗ ಈ ಎಕ್ಸಾಂಪಲ್, ಯಾಕೆಂದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಹೆಸರು ಮಾಡೋದು ಬೇರೆ. ಈಗ ಹೋರಿಯಿಂದ ನಮ್ಗೊಂದು ಹೆಸರು ಬಂದಿರುತ್ತೆ, ಇಲ್ಲಪ್ಪ ಮಾಗಡಿ ಮಾಣಿಕ್ಯ ಅವ್ರ ಓನರು ಅಂತ ಅಂದಾಗ ನಿಮ್ಮ ರಿಯಾಕ್ಷನ್ ಎಲ್ಲ ಹೇಗಿರುತ್ತೆ ಅಂತ? ಬಹಳ ತುಂಬಾ ಖುಷಿ ಅನ್ಸುತ್ತೆ. ಈಗ ಎಲ್ಲರೂ ಬೇರೆ ಕಡೆ ಹೋಗಿರ್ತೀರಾ, ಅಯ್ಯೋ ಮಾಗಡಿ ಮಾಣಿಕ್ಯ ಓನರ್ ಇವರು ಆ ತರ ಗುರ್ತಿಸ್ತಾರಲ್ವಾ, ಅವಾಗ ನಿಮ್ಮ ಒಂದು ಪ್ರತಿಕ್ರಿಯೆ ಅಥವಾ ಅಭಿಮಾನಿಗಳಿಗೆ ನೀವು ಏನ್ ಹೇಳ್ತೀರಾ ಅದಕ್ಕೆ ಅಂತ? ನಾವು ಬಹಳ ಅವರಿಗೆ ಸಂತೋಷವನ್ನು ವ್ಯಕ್ತಪಡಿಸಿ ಧನ್ಯವಾದಗಳನ್ನು ಹೇಳ್ಬಿಡ್ತೀವಿ, ಇಷ್ಟು ಅಭಿಮಾನ ಇಟ್ಟಿದ್ರಲ್ಲ ನಮ್ಮ ಹೋರಿ ಮೇಲೆ ಅಂತ. ಈಗ ಅಭಿಮಾನಿಗಳಿಗೆ ಮುಂದಿನ ದಿನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಯಾಕೆಂದ್ರೆ ಇಷ್ಟ ದಿನ ಒಂದು ಹೆಸರು ಕೊಟ್ಟಿದ್ದಾರೆ, ಮಾಣಿಕ್ಯ ಅನ್ನೋ ಒಂದು ಹೆಸರನ್ನ ಒಂದು ಯಾವ್ದೇ ಒಂದು ಅಖಾಡಿಗೆ ಹಿಡ್ಕೊಂಡು ಹೋದ್ರು ಗುರ್ತಿಸ್ತಾರೆ ಅಂತ ಈಗ ಆಲ್ರೆಡಿ ಆಗಿದೆ ಅಂದ್ರೆ, ಅಭಿಮಾನಿಗಳಿಗೆ
ನೆಕ್ಸ್ಟ್ ಏನ್ ಹೇಳ್ತೀರಾ? ಇಲ್ಲಿಂದ ಎಷ್ಟು ವರ್ಷ ಏನಾದ್ರು ಹೋಗ್ಬೋದು, ಇಲ್ಲಿಂದ 10 ವರ್ಷ ಆಗ್ಬೋದು, ಇಲ್ಲ ಇನ್ನೂ 10+ ಆಗ್ಬೋದು. ಏನ್ ಹೇಳಕ್ ಇಷ್ಟಪಡ್ತೀರಾ ಅಭಿಮಾನಿಗಳಿಗೆ ಹೋರಿ ಕಡೆಯಿಂದ? ಹೋರಿ ಕಡೆಯಿಂದ ಆ ಅಭಿಮಾನಿಗಳಿಗೆ ಹೇಳೋದಿಷ್ಟೇ, ಅದು ಎಲ್ಲಿವರೆಗೂ ಹಬ್ಬ ಮಾಡುವಂತ ಶಕ್ತಿ ಅದಕ್ಕಿದೆಯೋ ಅಲ್ಲಿವರೆಗೂ ಕೂಡ ಅವರ ಅಭಿಮಾನ ನಮ್ಮ ಹೋರಿಯ ಮೇಲೆ ಸದಾಕಾಲ ಯಾವತ್ತೂ ಇರಲಿ. ಆ ಅಭಿಮಾನಕ್ಕೆ ಯಾವತ್ತೂ ಕೂಡ ನಾವು ಧಕ್ಕೆ ತರೋದಿಲ್ಲ. ನಮ್ಮ ಅಭಿಮಾನಿಗಳು ಕೂಡ ಯಾವುದೇ ರೀತಿಯಾಗದಂತ ತೊಂದರೆ ಆಗದಂತೆ ಅವರು ಕೂಡ ಅದೇ ರೀತಿ ಅಭಿಮಾನವನ್ನ ಇಡ್ಲಿ ಹೋರಿ ಮೇಲೆ ಹಬ್ಬ ಮುಗಿಯುವವರೆಗೂ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ PP ಹೋರಿ ಅಂದ್ರೆ ಅದಕ್ಕೆ ಏನೋ ಒಂದು ಫುಡ್ ಆಗಿರ್ಲಿ ಅಥವಾ ತಾಲೀಮ್ ಆಗಿರ್ಲಿ ಅದರದ್ದೇ ಆದಂತ ಒಂದು ಇದಿರುತ್ತೆ. ಈಗ ಇದನ್ನ ಹೋರಿ ಹಬ್ಬಕ್ಕೋಸ್ಕರ ಸಾಕಿರೋದು ಅಥವಾ ವ್ಯವಸಾಯನೋ ಅಥವಾ ಅಗ್ರಿಕಲ್ಚರ್ ಪರ್ಪಸ್ಗೂ ಏನಾದ್ರು ಬಳಸ್ಕೋತೀರಾ ಅಥವಾ ಹೇಗೆ ಹೋರಿ? ಸರ್, ಇದನ್ನ ಅಗ್ರಿಕಲ್ಚರ್ಗೂ ಬಳಸ್ಕೋತೀವಿ. ಅಂದ್ರೆ ನಾವು ಇದ್ರ ಜೊತೆಗೆ ಇನ್ನೊಂದು ಬಸವಣ್ಣ ಅಂತ ಏನ್ ನಾವು ಕೂಡ್ಸಿಲ್ಲ. ಮನೆಯಲ್ಲಿ ಆಕಳ ಇದಾವೆ, ಆಕಳು ಕೊಟ್ಟಾಗ ಇದು ಒಂದು ಒಬ್ಬನೇ ಎಲ್ಲಾ ಆಕಳು ಕೊಟ್ಟಾಗ ಕಮ್ತಾ ಮಾಡ್ಕೊಂತ ಒಂದೊಂದ್ ಆಕಳ ವಯಸ್ಸದಂಗ ಎಲ್ಲಾರು ದಮ್ ಹಚ್ಕೊಂತ ಬರ್ತಾನೆ. ಒಟ್ಟು ಕಮ್ತಾನು ಮಾಡ್ತಾ ಇದೆ, ಮಾಡುತ್ತೆ. ಆಮೇಲೆ ಇದಕ್ಕೆ ಆದಂತ ಯಾವುದೇ ರೀತಿ ಓಡ್ಸೋದಾಗ್ಲಿ, ವಾಕಿಂಗ್ ಆಗ್ಲಿ, ಆಮೇಲೆ ಈಸೊಡ್ಸೋದಾಗ್ಲಿ ಇವನ್ ಯಾವನು ಕೂಡ ನಾವು ಮಾಡೋದಿಲ್ಲ. 4-5 ಆಕಳ ಇದಾವೆ, ಆಕಳು ಕೊಟ್ಟದಲ್ಲಿ ಗುಡ್ಡಕ್ಕೆ ಹೋಗ್ತದೆ, ಗುಡ್ಡದಲ್ಲಿ ಮೇಯ್ದು ಬರ್ತದೆ. ಅದಕ್ಕೆ ಆದಂತ ಯಾವುದೇ ಪ್ರಿಪರೇಷನ್ ಇಲ್ಲ. ಡೈಲಿ ಬೆಳಗ್ಗೆ ಮಾಡಿಸ್ಬೇಕು ಆತರ ಯಾವ್ದು ಮಾಡ್ಸಲ್ಲ ಸರ್, ಯಾವ್ದು ಮಾಡ್ಸಲ್ಲ. ಅಂದ್ರೆ ಈಗ ಫುಡ್ ರೀತಿ ಅಂದ್ರೆ ಫುಡ್ ನಾರ್ಮಲ್ ಅಥವಾ ಏನಾದ್ರು ಸ್ಪೆಷಲ್? ಫುಡ್ ನಾರ್ಮಲ್ ಸರ್, ಸ್ವಲ್ಪ ಹತ್ತಿ ಕಾಳು ಇಡ್ತೀವಿ. ಅದು ಹೆಂಗೆ ಹೋದ ವರ್ಷ ಸ್ವಲ್ಪ ನಾವೇನು ಅಂತ ದೊಡ್ಡ ಇದ್ರಲ್ಲ, ಅದಕ್ಕೆ ಸ್ವಲ್ಪ ಹೋದ ವರ್ಷ ಎಲ್ಲ ಹೊತ್ತು ಇಡ್ತಿದ್ವಿ. ಬೆಳಗ್ಗೆ ಒಂದು ಟೈಮ್ ಇಡ್ತಿದ್ವಿ, ಅದು ಖಾಲಿ ಆದ್ರೆ ಮತ್ತೆ ಹಬ್ಬ ಮುಗಿದ್ಮ್ಯಾಗ ಇಡ್ತಿದ್ದೆ ಅಲ್ಲ. ಹಬ್ಬ ಮುಗಿಯೋವರೆಗೂ ಅಷ್ಟು ತರ್ತಿದ್ವಿ, ಹಬ್ಬ ಚೆನ್ನಾಗಿ ಮಾಡೈತಿ ಅಂತ ಖುಷಿಗೆ ತಂದು ಇಡ್ತಿದ್ವಿ, ಆಮೇಲೆ ಬಿಡ್ತಿದ್ವಿ. ಆದ್ರೆ ಹೋದ ವರ್ಷದಿಂದ ಅದ್ರದ್ದು ಮೇಲೆ ಏನೋ ಒಂದು ಅಭಿಮಾನ ಭಾಳ ನನಗೆ ಒಂದು ನಮ್ನಿ ಇದಾಗಿ ಈಗ ಕಂಟಿನ್ಯೂ ಡೈಲಿ ಹತ್ತಿ ಕಾಳು, ಸ್ವಲ್ಪ ರಾಗಿ, ಆಮೇಲೆ ಕಡೆಗೆ ಹುಳ್ಳಿ ಇವನ್ನೆಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ. ಮಿಕ್ಸ್ ಮಾಡಂತ ಕೊಡ್ತೀರಾ? ಈಗ ಮಾಗಡಿ ಮಾಣಿಕ್ಯ ಅಂತ ಒಂದು ಇದೆ, ಇದು ಈ ಹೋರಿಯಿಂದ ಕೊನೆಗೊಳ್ಳುತ್ತಾ ಅಥವಾ ಹಬ್ಬ, ಅಥವಾ ನಿಮ್ಮ ಮನೇಲಿ ಇನ್ನೂ ಮುಂದೆ ಏನಾದ್ರು ಶುರು ಆಗುತ್ತಾ? ಇನ್ನೂ ಒಂದು ಯಾವ್ದಾದ್ರು ಇದ್ರ ನೆಕ್ಸ್ಟ್ ಒನ್ ಆತರ ಈಗ ಎಂತರ ಜನರೇಷನ್ ಬೆಳೆಸ್ಕೊಂಡು ಹೋದಂಗೆ ಆತರ ಏನಾದ್ರು ಶುರು ಮಾಡ್ಬೇಕು ಅಂತ ಪ್ಲಾನಿಂಗ್ ಇದೆಯಾ? ಅಥವಾ ಇಲ್ಲಪ್ಪ ನನಗೆ ಈ ಹೋರಿ ಹೆಸರು ಮಾಡಿದೆ, ಈ ಹೋರಿ ಎಲ್ಲಿವರೆಗೂ ಮಾಡುತ್ತೋ ಅಲ್ಲಿವರೆಗೂ ಮಾಡ್ಲಿ, ಆಮೇಲೆ ನಿಲ್ಸ್ಬಿಡೋಣ, ಆತರ ಏನಾದ್ರು ಪ್ಲಾನಿಂಗ್ ಇದೆ? ಇಲ್ಲ ಸರ್, ಇಲ್ಲ. ಇಷ್ಟುವರೆಗೂ ನಾವು ಮತ್ತೆ ಮಾಗಡಿ ಮಾಣಿಕ್ಯ ಅನ್ನೋ ಹೆಸರು ಮೇಲೆ ಹೋರಿ ಹಬ್ಬ ಮಾಡ್ತಾ ಇದೆ. ನೆಕ್ಸ್ಟ್ ಇದ್ರ ತಮ್ಮ ಇದೆ, ಅದು ಹಿಂಗೆ ಇದೆ ಸೇಮ್. ಅದನ್ನ ನೋಡ್ತೀವಿ, ಅದು ಹಿಂಗೆ ಕಂಟಿನ್ಯೂ ನಮಗ್ ಮಾಡ್ತಪ್ಪ ಅಂತಂದ್ರೆ ಇದ್ರಂಗೆ ಬೆಳೆಸ್ತೀವಿ ಅದನ್ನ. ಇಲ್ಲಪ್ಪ ಅಂತಂದ್ರೆ ಈಗ PPR ಹಬ್ಬ ಮಾಡೇವಲ್ಲ, ನೆಕ್ಸ್ಟ್ ಇನ್ನೊಂದು ನಾವು ಮಾಣಿಕ್ಯನ ಹೆಸರು ಮೇಲೆ ಇನ್ನೊಂದು ಬೇರೆ ಕಡೆಯಿಂದ ತಂದು ಹಬ್ಬ ಮಾಡ್ತೀವಿ. ತರಬೇಕು, ಒಟ್ಟು ನಿಲ್ಸೋದಂತೂ ಇಲ್ಲ, ಕಂಟಿನ್ಯೂ ಅಂತ ನಮ್ ಜೀವ ಇರೋವರೆಗೂ ಹಬ್ಬದವ್ರಿಗೆ ಕಟ್ಟೆತಿರುತ್ತೆ. ಯಾಕೆಂದ್ರೆ ಏನಕ್ಕೆ ಕೇಳಿದೆ ಅಂದ್ರೆ ಈ ಮಾತನ್ನ, ಒಂದು ಈಗ ಆಲ್ರೆಡಿ ಒಂದು ಎಂಪೈರ್ ನ ಬಿಲ್ಡ್ ಮಾಡ್ಬಿಟ್ಟಿದೆ, ಒಂದು ಸಾಮ್ರಾಜ್ಯನ ಕಟ್ಕೊಟ್ಬಿಟ್ಟಿದೆ ಇದು. ಈಗ ಅದನ್ನ ಸ್ಟಾಪ್ ಮಾಡಿದೆ ಅಂದ್ರೆ ಮತ್ತದು ಬೆಳೆಯಕ್ ಬಹಳ ಕಷ್ಟ. ಹೌದಾ, ಕಷ್ಟ ಆಗುತ್ತೆ. ಹಂಗಾಗಿ ಅದಕ್ಕೋಸ್ಕರ ಈ ಕ್ವಶನ್ ನಾನು ಕೇಳಿದೆ. ಈಗ ಮಾಗಡಿ ಮಾಣಿಕ್ಯ ಅಂತ ಹೆಸರಲ್ಲಿ ಬಿಡ್ತಿದಿರೋ ಅಥವಾ ಈ ಹೆಸರು ಓಕೆ, ಪರ್ಟಿಕ್ಯುಲರ್ ಆಗಿ ಏನಾದ್ರು ನಂಬರ್ ಏನಾದ್ರು ಇದೆಯಾ ಎತ್ತಿಂದು ಅಥವಾ ಹೇಗೆ ಅಂತ? ಅದೇ ಸರ್, ಅದಕ್ಕೆ ನಾವು ಕಣಸೋಗಿಯಲ್ಲಿ ಹಬ್ಬ ಮಾಡಿದ್ವಿ 153, 2 ರೌಂಡ್ ಬಿಟ್ಟಿದ್ವಿ. ನಮಗ್ ಅದೇ ಫಸ್ಟ್ ಬಹುಮಾನ ಸಿಕ್ಕಿರೋ ಹಬ್ಬ. ಅಲ್ಲಿ ನಮಗ್ ಡ್ರೆಸ್ಸಿಂಗ್ ಟೇಬಲ್ ಕೊಟ್ರಲ್ಲ, 153 ಏನೋ ಲಕ್ ಇದೆ ಅಂತ ಹೇಳಿ ನಾನು ಅವತ್ತಿಂದ 153 ನಂಬರ್ ಚಾಯ್ಸ್ ಮಾಡಿ. ಅಂದ್ರೆ ಕಣಸೋಗಿಲ್ ಕೊಟ್ಟಿದ್ ನಂಬರ್ 153. ಸೊ ಅದನ್ನೇ ಚಾಯ್ಸ್ ಮಾಡಿ ತಗೊಂಡಿದ್ದಲ್ಲ. ಆ ನಂಬರ್ ಇಂದ ನಮಗ್ ಬಹುಮಾನ ಸಿಕ್ತಲ್ಲ ಅನ್ನೋ ಖುಷಿಗೆ ಅವತ್ತಿಂದ ಆ ನಂಬರ್ ಫಿಕ್ಸ್ ಮಾಡಿದ್ರೆ. ಈಗ ಹಬ್ಬಗಳಿಗೆ ಈಗ ಬಹಳ ಕಡೆ ಹಬ್ಬ ನಡೀತಿರ್ತವೆ, ಪರ್ಟಿಕ್ಯುಲರ್ ಆಗಿ ಏನಾದ್ರು ಈ ಹಬ್ಬ ಏರ್ಪಡಿಸಿರ್ತಾರಲ್ವಾ, ಅವರೇ ಏನಾದ್ರು ಪರ್ಟಿಕ್ಯುಲರ್ ಕರೀತಾರ, ಬರುತ್ತಾ ಈಗ ಮಾಗಡಿ ಮಾಣಿಕ್ಯ ಬರುತ್ತಾ ಅಂತ ಯಾವ್ದಾದ್ರು ಕರೆದಿದ್ದಿದ್ಯಾ? ಕರೆದಿದ್ದಾರೆ. ಎಷ್ಟು ಹಬ್ಬದಲ್ಲಿ ಈ ತರ ಕರೆದಿರ್ಬೋದು? 4-5 ಹಬ್ಬದಲ್ಲಿ ಕರೆದಿದ್ದಾರೆ. ನಂಬರ್ ನೀವು ತಗೊಳ್ಳೋದು ಬೇಡ, ನಾವೇ ತಗೋತೀವಿ, ನೀವು ಹಾಕ್ರಿ ಅಂತ ಕರೆದಿದ್ದಾರೆ. ಈಗ ಹೋರಿ ಹಬ್ಬಕ್ಕೆಲ್ಲ ಹಾಕ್ತಿರಲ್ವಾ, ಇದು ನಿಮ್ ಡಿಸಿಷನ್ ಆಗಿರುತ್ತೋ ಅಥವಾ ಅಭಿಮಾನಿಗಳ ಡಿಸಿಷನ್ ಆಗಿರುತ್ತೋ ಅಥವಾ ಹೇಗೆ ಅಂತ? ಇಲ್ಲೆಲ್ಲ ಅಭಿಮಾನಿಗಳ ಡಿಸಿಷನ್ ಆಗಿರ್ತದೆ. ಆಮೇಲೆ ಮೇಯ್ನ್ ಆಗಿ ಹೋರಿಯನ್ನ ಬಿಡುವಂತ ನಮ್ಮ ಅಣ್ಣಾರಿಬ್ರು ಇರ್ತಾರೆ, ಅವ್ರು ಏನ್ ಹೇಳ್ತಾರೆ ಅವ್ರನ್ನ ಕೇಳಿ ಹ್ಞೂ ಅಂದ್ರೆ ಹಾಕೋದು, ಇಲ್ಲ ಅಂದ್ರೆ ಬಿಡೋದು. ಹೌದು. ಈಗ ಬೇರೆ ಯಾರಾದ್ರೂ ಮಾತಾಡ್ತೀರಾ ಹೋರಿ ಬಗ್ಗೆ? ಆಮೇಲೆ ಇದು ಸಿಂಪಲ್ ಹೋರಿ ಸರ್, ಸಿಂಪಲ್ ಹೋರಿ. ಈಗ ದ.ರಾ. ಬೇಂದ್ರೆ ಒಂದು ಮಾತು ಹೇಳ್ತಾರೆ ಕವಿ, ಹುಚ್ಚನಂತೆ ಇರು, ಪೆದ್ದನಂತೆ ಇರು, ನೀನು ನೀನಾಗಿರು, ಗುರಿ ಎಡೆಗೆ ಹೆಜ್ಜೆ ಹಾಕುತ್ತಿರುವ ನೀನು ನಿನ್ನ ಸಾಧನೆಯ ಕಿರೀಟದೊಂದಿಗೆ ತೋರುವಂತಿರು ಅನ್ನುವಂತ ಒಂದು ವೃತ್ತಿ ಈ ಹೋರಿದ ಗುಣ. ಅಂದ್ರೆ ನೋಡಕ್ ಬಹಳ ಸೈಲೆಂಟ್, ನಿನ್ನ ಗುರಿನ್ ಮಾತ್ರ ಮರಿಬೇಡ ಅಂತ ಇದ್ದು ಹೇಳ್ದಂಗ. ಇಲ್ಲ ನಾನ್ ನೋಡ್ದಲ್ವಾ, ನೋಡ್ದಾಗ ಹಂಗೆ ಇದೆ, ತುಂಬಾ ಸೈಲೆಂಟ್ ಇದೆ. ಈಗ ಇದ್ರಕ್ಕಿಂತ ಮುಂಚೆ ಒಂದ್ ಮಾಡ್ದ, ಅದು ಬಹಳ ರ್ಯಾಶ್ ಅಲ್ಲಿ ಇತ್ತು. ಯಾಕೆಂದ್ರೆ ಸಮಾಧಾನಕ್ಕೆ ಬರ್ಬೇಕು, ಇದಲ್ಲೇ ತುಂಬಾ ಹಬ್ಬ ಮಾಡಿದೆ, ಆಲ್ರೆಡಿ ಸಮಾಧಾನಕ್ಕೆ ಬಂದಿದೆ. ಅಂದ್ರೆ ಮನೆಯಲ್ಲೂ ಹೀಗೇನಾ ಅಥವಾ ಹೇಗೆ? ಮನೆಯಲ್ಲೂ ಹೀಗೆ. ಈಗ ಅಕ್ಕ
ಅಖಾಡದಲ್ಲೆಲ್ಲ ಹೆಂಗೆ ಅಂತ? ಅಖಾಡದಲ್ಲಿ ಅದು ಯಾವಾಗ ನಾವು ಇದನ್ನ PP ಅಂತ ಏನು ಏರ್ಸಿದ್ವಲ್ಲ, ಏರ್ಸಿದ ಟೈಮಲ್ಲಿ ಅದು ಇದ್ರಿಗೆ ಯಾರು ಸಿಕ್ಕರು ಅವು ಏನು ಹಾಯೋದಾಗ್ಲಿ ಮತ್ತೊಂದಾಗ್ಲಿ ಮಾಡಲ್ಲ, ಅದು ಹೋಗೋ ಸ್ಪೀಡ್ಗೆ ನಾವು ಬಿದ್ದ್ಬಿಡ್ತೀವಿ. ಅಂದ್ರೆ ಈಗ PP ಏರಿಸ್ತೀವಿ, ಅದೊಂದು ಕೇಳೋಣ ಅನ್ಕೊಂಡೆ. PP ಏರಿಸ್ತೀರಿ, 20 ಅಡಿ PP ಏರಿಸ್ತೀರಾ ಅಂತ. 20 ಅಡಿ ಜಾಸ್ತಿ ಆಗ್ಲಿಲ್ವಾ ಅಂತ? ಜಾಸ್ತಿ ಅಂದ್ರೆ ಸರ್ ಅದು ಆ ಸ್ಪೀಡ್ ಇರೋದ್ರಿಂದ ಅದನ್ನ ವೈದ್ಯತೆ ಅನ್ನುವ ಧೈರ್ಯದ ಮೇಲೆ ಏರಿಸ್ತೀವಿ ಸರ್. ಏಕೆಂದ್ರೆ 20 ಅಡಿ ತಗೊಂಡು ಪ್ರತಿಯೊಬ್ರು ಹೊಡಿತಿರ್ತಾರೆ, ಪಟ್ 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 ಅಂತ ಕೈ ಹೊಡಿತಿರ್ತಾರೆ. ಆ ಟೈಮಲ್ಲಿ ಜಾಸ್ತಿ ಆಯ್ತು ಅಂತ ಯಾವಾಗ ಅನಿಸ್ಲಿಲ್ವಾ ಅಂತ? ಅನಿಸಿಲ್ಲ ಸರ್, ಅನಿಸಿಲ್ಲ. ನಮಗದು PP ಏರಿಸುವಂತ ಹಂಬಲ ಯಾವಾಗ ಬಂತು ಅಂದ್ರೆ ಮಲ್ಲೇನಹಳ್ಳಿ ಹಬ್ಬದಿಂದ ಬಂತು ನಮಗೆ. ಅಲ್ಲಿ ಯಾವಾಗ PP ಏರ್ಸಿದಂಗೆ ರೌಂಡಿಗೂ ಅದು ವೈದ್ಯತೆ ಅನ್ನುವ ಸ್ಪೀಡ್ ಒಳಗೆ ವೈದ್ಯತೆ ಅನ್ನೋದು ಗೊತ್ತಾತಲ್ಲ, ಅವತ್ತಿಂದ ನಾವು ಏರ್ಸ್ಲಿಕ್ಕೆ ಚಲೋ ಮಾಡಿದ್ವಿ. ಏರ್ಸಕ್ಕೆ ಶುರು ಮಾಡಿದ್ವಿ. ಇನ್ನೂ ಟಾರ್ಗೆಟ್ ಇದೆಯಾ ಅಥವಾ ಸಾಕು 20 ಅಡಿ ಇದೆಯಾ? ಯಾಕಂದ್ರೆ ನನ್ನ ಪ್ರಕಾರ ನಾನು ಹೇಳೋ ಸಾಕು, ಅಷ್ಟೇ. ಯಾಕೆಂದ್ರೆ ಜಾಸ್ತಿ ಇದೆ, ಸಾಕು. ಯಾಕೆಂದ್ರೆ ಈಗ ಅದೇನಾರ ಕಾಂಪಿಟೇಷನ್ ಬಿತ್ತಪ್ಪ ಅಂದ್ರೆ ಮತ್ತೆ ಏರ್ಸದೆ. ಕಾಂಪಿಟೇಷನ್ ಒಟ್ಟು ಇರ್ತೀರಾ ಅಂತ ಹೇಳ್ತಿದ್ದೀರಾ? ಕಾಂಪಿಟೇಷನ್ ಅಲ್ಲಿ ಇದಂತೂ ಖಂಡಿತ ಇರ್ತೀವಿ ಅಂತ. ಅಂದ್ರೆ ಎಷ್ಟು ನಿಮ್ ಟಾರ್ಗೆಟ್, ಎಷ್ಟು ಲಾಸ್ಟ್ ಎಷ್ಟುವರೆಗೂ ಒಯ್ಬೋದು ಅನ್ನೋ ನಂಬಿಕೆ ಇದೆ ಎತ್ತು? ಇಲ್ಲ ಸರ್, ಅದು ಎಷ್ಟು ಒಯ್ಯುತ್ತೆ ಅನ್ನೋದು ಮುಖ್ಯ ಅಲ್ಲ. ಮೈಕ್ ಕೊಟ್ಬಿಡ್ತಾನೆ, ಈಗ ಮೈಕ್ ಕೊಟ್ಬಿಡ್ತಾನೆ. ಅದು ಎಷ್ಟು ಒಯ್ಯುತ್ತೆ ಅನ್ನೋದು ಮುಖ್ಯ ಅಲ್ಲ, ಹೋರಿ ಹೋಗೋದ್ರ ಮೇಲೆ ಡಿಪೆಂಡ್. ಫಸ್ಟ್ ರೌಂಡ್ ಒಂದು ಸ್ವಲ್ಪ ಕಡಿಮೆ ಇರುತ್ತೆ, ನೆಕ್ಸ್ಟ್ ರೌಂಡ್ ಕಾಂಪಿಟೇಷನ್ ಅಂತ ಬಂದ್ರೆ ಯಾವ್ದು ಹೈಯೆಸ್ಟ್ ಇರುತ್ತೋ ಅದಕ್ಕಿಂತ ಒಂದಡಿ ಹೈಯೆಸ್ಟ್ ಇರುತ್ತೆ ನಮ್ದು. ಇರುತ್ತೆ ಅದಂತೂ ಫಿಕ್ಸ್. ಅಂದ್ರೆ ಇದು ಈಗ ಒಂದು ಅಖಾಡದಲ್ಲಿ ಎಷ್ಟು ಸಲ ಬಿಡ್ತೀರಾ ಮ್ಯಾಕ್ಸಿಮಮ್ ಅಂದ್ರೆ? ಇಲ್ಲ, ಅದು ಪಾಳ್ಯ ಸಿಕ್ಕಂಗೆ. ಒಂದ್ಸರಿ ಮೊನ್ನೆ ಬಿಸ್ಲಹಳ್ಳಿಲಿ 5 ರೌಂಡು ಬಿಟ್ಟಿದೀವಿ. ಪಾಳ್ಯ ಯಾವ ರೀತಿ ಸಿಗುತ್ತೆ ಆ ರೀತಿ. ಟಾರ್ಗೆಟ್ ಇಲ್ಲ ನನಗೆ ಇವತ್ತು ಪಾಳ್ಯ ಸಿಗುತ್ತೆ ಅನ್ನೋದೊಂದು ಕನ್ಫರ್ಮ್ ಇರುತ್ತೆ ಅಂದ್ರೆ ಎಷ್ಟು ಸಲ ಬಿಡ್ಬೇಕು ಅನ್ಕೊಂಡಿರಿ? ಯಾವ ಹಬ್ಬದಲ್ಲಿ ಇದುವರೆಗೂ ನಾವು ಟಾರ್ಗೆಟ್ ಅಂತ ಎಲ್ಲಿ ಮಾಡಿಲ್ಲ. ಎಷ್ಟು ರೌಂಡ್ ಸಿಕ್ಕಿದೋ ಕಂಪಲ್ಸರಿ ಅಷ್ಟು ರೌಂಡ್ ಬಿಟ್ಕೊಂಡೇ ಬಂದಿದ್ದೀವಿ. ಬರ್ತೀರಾ? ಇಷ್ಟಕ್ಕೆ ನಾವು ನಿಲ್ಲಿಸಲೇಬೇಕು ಅಂತ ಎಲ್ಲಿ ನಿಲ್ಸಿಲ್ಲ. ಇದುವರೆಗೂ ಎಷ್ಟು ರೌಂಡ್ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ರೌಂಡ್ ಬಿಟ್ಟಿದೆ? ಮ್ಯಾಕ್ಸಿಮಮ್ 5 ರೌಂಡ್. ಬಿಸ್ಲಹಳ್ಳಿನ ಹೈಯೆಸ್ಟ್ PP ಅಲ್ಲಿ. ಹೈಯೆಸ್ಟ್ PP ಇರಿಸಿದ್ದು ಅಲ್ಲೇ, ಜಾಸ್ತಿ ರೌಂಡ್ ಓಡಿದ್ದು ಅಲ್ಲೇ. ಮತ್ತೆ ಏನೋ ಹೇಳಕ್ ಬಂದ್ರಿ, ನಾನು ಅಷ್ಟಕ್ಕೆ ಕಟ್ ಮಾಡಿದೆ. ಇಲ್ಲ, ಅಭಿಮಾನಿಗಳು ಜಾಸ್ತಿ ಇದಾರೆ. ಯಾವುದೇ ಅಭಿಮಾನಿಗಾಗ್ಲಿ ಎಲ್ಲಿ ಬಂದಾಗೂ ನಾವು ರ್ಯಾಶ ಮಾತಾಡಿಲ್ಲ, ಅವರು ಏನು ರ್ಯಾಶ ಮಾತಾಡಿಲ್ಲ. ಹಬ್ಬ ಮುಗಿದ ತಕ್ಷಣ ಅಭಿಮಾನಿಗಳು ತುಂಬ್ಕೊಂತಾರೆ. ಹಬ್ಬ ಮುಗಿದ್ಮೇಲೆ ಯಾವ್ದು ಐಟಮ್ ಮೈ ಮೇಲೆ ಇರೋದನ್ನು ಬಿಚ್ಚಲ್ಲ. ಅವ್ರೆಲ್ಲ ಫೋಟೋ ಗೀಟೋಸ್ ತಕೊಂಡು ಅವ್ರ ಅಭಿಮಾನ ಎಲ್ಲ ಮುಗಿದು ಅವ್ರ ಕೇಕಿ ಹೊಡೋದು ಕುಣಿಯೋದು ಎಲ್ಲ ಮುಗಿದ ಮೇಲೆ ಹಬ್ಬ ಆದ್ಮೇಲೆ ಮತ್ತೆ PP ಕುಲಾಕ ಅವ್ರಿಗೆಲ್ಲ ಫೋಟೋ ಗೀಟೋಸ್ ಎಲ್ಲ ಕೊಟ್ಟು ಅಷ್ಟ್ರ ಮ್ಯಾಕೆ ಅದ್ರ ಕೆಲಸ ಮಾಡ್ತೀವಿ. ಹಂಗಾಗಿ ಅಭಿಮಾನಿಗಳು ನಮ್ ಜೊತೆನೇ ಇದಾರೆ ಅನ್ನಕ್ ಇಷ್ಟಪಡ್ತೀನಿ. ಅಂದ್ರೆ ಈಗ ಹೋರಿ ಅಭಿಮಾನಿಗಳಿಗೆ ಮಾತ್ರ ಅಥವಾ ಅಭಿಮಾನಿಗಳಿಗೆ ಅಂತಂದ್ರೆ ಬರೀ ಹೋರಿ ಹಬ್ಬಕ್ಕೆ ಮಾತ್ರನೋ ಅಥವಾ ಬೇರೆ ಯಾವ್ದಾದ್ರು ಫಂಕ್ಷನ್ಗಳಿಗೆ ಏನಾದ್ರು ತಗೊಂಡ್ ಹೋಗ್ತಿರ್ತೀರಾ? ಹೌದು, ಫಂಕ್ಷನ್ಗಳಿಗೂ ತಗೊಂಡು ಹೋಗ್ತೀವಿ. ಈಗ ಆಲ್ಮೋಸ್ಟ್ ನನ್ನ ಮದುವೆಯಲ್ಲಿ ಮನೆ ಹೋರಿ ಇತ್ತು, ನಾವೇ ಡೆಕೋರೇಷನ್ ಮಾಡಿದ್ವಿ. ಮೊನ್ನೆ ಇವ್ರು ನಮ್ಮ ಅಣ್ಣಾರ್ ಫ್ರೆಂಡ್ಸ್ ಅಂತ ಮೇಸ್ಟ್ರು, ಅವರು ಬಂದು ಇಲ್ಲಿ ಅವ್ರ ಪ್ರೀ ವೆಡ್ಡಿಂಗ್ ಶೂಟ್ ಹೋರಿ ಜೊತೆಗೆ ಮಾಡ್ಕೊಂಡು ಹೋಗಿದ್ದಾರೆ. ಪ್ರೀ ವೆಡ್ಡಿಂಗ್ ಶೂಟ್ ಹೋಗುತ್ತೆ. ಈಗ ಹೋರಿ ಬಗ್ಗೆ ನೀವು ಹೋರಿ ಬಿಡೋರ ಅಥವಾ ಹೇಗೆ ಅಂತ? ನೀವು ನಮ್ಮ ಅಣ್ಣರ್ದು ಹೋರಿ PP ಕೋಲ್ ಹೆಣೆದ್ರಿಂದ ಹಿಡಿದು ಎಲ್ಲ ನಮ್ದ. ಬಿಡೋರು ನಾವು ನಮ್ಮ ಕಿರಣಣ್ಣ ಅಂತ, ನಮ್ಮ 2ನೇ ದೊಡ್ಡಪ್ಪ ಮಗ. ಈಗ ನೀವು ಇಷ್ಟು ಹಬ್ಬ ನೋಡಿರ್ತೀರಾ, ಡೈಲಿ ಹಬ್ಬ ನೋಡ್ಕೊಂತಾನೆ ಬಂದಿರ್ತೀರಾ. ಅವಾಗ ಪರ್ಟಿಕ್ಯುಲರ್ ಆಗಿ ಹಬ್ಬ ನೋಡ್ಬೇಕಾದ್ರೆ ನಿಮ್ಮ ಹೋರಿನೂ ಹಿಂಗೆ ಹಬ್ಬ ಮಾಡ್ತಿದೆ, ಅವಾಗ ನಿಮ್ಮ ಹೋರಿಗೆ ನಿಮಗೆ ಈಗ ಇಲ್ಲಪ್ಪ ನಮ್ಮ ಮನೇಲಿ ಒಂದು ಎತ್ತಿದೆ, ನಾವೇನು ಅನ್ಕೊಂಡಿದ್ವಿ ಅದನ್ನ ನಮಗೆ ಇದು ಮಾಡ್ಕೊಡ್ತಿದೆ ಅಥವಾ ನಮ್ಮ ಆಸೆನ ತೀರಿಸ್ತಿದೆ ಅಂತ ಅನ್ಸುತ್ತಾ ಅಥವಾ ಹೇಗೆ? ಇಲ್ಲ, ಅದು ಯಾವಾಗಲೂ ಅನ್ಸುತ್ತೆ. ಹಬ್ಬ ಈಗ ಒಂದು 3-4 ವರ್ಷದಿಂದ ನಾವು ಮಾಡ್ತಿದ್ವಿ. ಬಟ್ ನಮ್ಮ ಊರಿದ ಕ್ರೇಜ್ ಇಲ್ಲ ಅಂದ್ರೆ ಬೇರೆ ಯಾವ ಊರಿದ ಕ್ರೇಜ್ ಇಲ್ಲ. ಬಟ್ ಹಬ್ಬ ನೋಡ್ಬೇಕು ಅನ್ನೋ ಒಂದು ನಂಬಲ. ಇಲ್ಲಿ ಸುತ್ತಮುತ್ತಲು ಎಲ್ಲಿ ಹಬ್ಬ ನಡೆದ್ರು ಬಿಡ್ತಿರ್ಲಿಲ್ಲ. ಈಗ 1-2 ವರ್ಷದಿಂದ ಹಬ್ಬಕ್ಕೆ ಹೋಗೋದೇ ಬಿಟ್ಟಿನಿ. ನಮ್ಮ ಹೋರಿ ಹೋದಲ್ಲಿ ಮಾತ್ರ ಫಿಕ್ಸ್ ಇರ್ತೀನಿ. ನಂದಷ್ಟೇ ಹೇಳ್ತೇವೆ ಪರ್ಸನಲ್ ಆಗಿ. ಯಾವುದೇ ಹೋರಿದಾಗ್ಲಿ ಬೇರೆ ವಿಡಿಯೋನು ಹಾಕಲ್ಲ, ಬೇರೆ ಹೋರಿ ಕಮೆಂಟ್ ಮಾಡಲ್ಲ. ನಮ್ಮ ಹೋರಿದ ಏನೈತಲ್ಲ ಹೋವತ್ತು ಅಂದ್ರೆ ನಮ್ಮ ಹೋರಿ ಜೊತೆ ಮಾತ್ರ ಖಂಡಿತವಾಗಿ ಇರ್ತೀನಿ. ಅಂದ್ರೆ ಬೇರೆಯವರಿಗೆ ಇನ್ನೊಂದೇನು ಅಂದ್ರೆ ಪ್ರೀತಿಸೋದು ಗೊತ್ತಿದ್ರೆ ದ್ವೇಷಿಸ್ಬೇಕು, ಇಲ್ಲ ಅಂದ್ರೆ ಪ್ರೀತಿಸೋದು ದ್ವೇಷಿಸೋದು ಸುಮ್ಮನೆ ಇರ್ಬೇಕು, ನಮ್ಮ ಪಾಡಿಗೆ ನಾವು ಇರ್ಬೇಕು ಅನ್ನೋದು ಹೇಳ್ತಿದ್ರ. ಈಗ ಹೋರಿ ಬಗ್ಗೆ ನಿಮ್ಮ ಪರ್ಸನಲ್ ಒಪಿನಿಯನ್ ಏನು? ಹೋರಿ ಬಗ್ಗೆ ಯಾರೋ ಒಬ್ರಿಗೆ ಈಗ ಏನೋ ಒಂದು ಕೇಳ್ತಿದ್ದೀನಿ ಅಂದ್ರೆ ಈಗ ಯಾವ್ದೋ ಒಬ್ರಿಗೆ ನಾನು ಹೇಳ್ಬೋದು, ಈಗ ಅವ್ರು ಹೇಗೆ ಆ ಮನುಷ್ಯ ಹೇಗೆ ಅಂತ ಕೇಳ್ದಂಗೆ, ಈಗ ನೀವು ಈ ಹೋರಿ ಅಂದ್ರೆ ಹೇಗೆ ನಿಮ್ಮ ಪ್ರಕಾರ, ನಿಮ್ಮ ಒಪಿನಿಯನ್ ಏನು ಹೋರಿ ಬಗ್ಗೆ? ನಾವು ಹೋರಿ ಬಗ್ಗೆ ಮಾತಾಡೋದಕ್ಕೆ ಏನಿಲ್ಲ, ಎಲ್ಲ ಅಭಿಮಾನಿಗಳು ನೋಡ್ತಾರ, ಅಷ್ಟೇ ಹೆಸರು ಕೊಟ್ಟತ್ ನಮಗೆ. ಈ ಹಿರೇಮಾಗಡಿ ಅಂದ್ರೆ ಆಲ್ಮೋಸ್ಟ್ ನಮ್ದು ಹಿರೇಮಾಗಡಿ ಅಂದ್ರೆ ಮಾಗಡಿ ಮಾಣಿಕ್ಯ ಊರು ಅನ್ನೋ ಲೆವೆಲಿ ಬಂದೈತಿ. ಅಂದ್ರೆ ಹೆಸರು ಎಲ್ಲರೂ ನಮ್ ಹಿರೇಮಗಡಿ
ಮಾಗಡಿ ಅಂದ್ರೆ ಮಾಣಿಕ್ಯ ಹೋರಿ ಐತಲ್ಲ ಆ ಊರವ್ರು ಅಂತ ಕೇಳ್ತಾರೆ ಹೋದಲ್ಲೆಲ್ಲ. ಅದೊಂದು ಖುಷಿ ಚೆನ್ನಾಗೈತಿ. ಅಷ್ಟಮಕ್ಕೆ ನಮ್ಮ ಅಣ್ಣರು ಹೇಳಿದ್ರು ಮಾಣಿಕ್ಯ ಮುತ್ತಿದ್ದಂಗೈತಿ ಅದಕ್ಕಾಗಿ ಮಾಣಿಕ್ಯ ಹೆಸರು ಇಟ್ವಿ ಎಂದು. ಅದು ನಿಜ. ಇದಕ್ಕೆ ಈ ಚಟ್ಟಿ ಏರಿಸಿ ಇದಕ್ಕೆ ಹೆಸರು ಕರೆಯುವಾಗ ಸ್ಟಾರ್ಟಿಂಗಿಗೆ ಮಾಣಿಕ್ಯ ಫಿಲ್ಮ್ ರಿಲೀಸ್ ಆಯ್ತು ಆ ಟೈಮಲ್ಲಿ. ಹೌದು, ಆ ಸುದೀಪ್ ಅವ್ರ ಅಭಿಮಾನಕ್ಕಾಗಿನೂ ಮಾಣಿಕ್ಯನ ಹೆಸರನ್ನು ಸೆಲೆಕ್ಟ್ ಮಾಡಿದ್ವಿ. ಈಗ ಏನೋ ಹೇಳ್ಬೇಕು ಅಂತ ಅಂದ್ರೆ ನೀವು ಬಹಳ ಆಗ್ಲಿಂದ ಇಲ್ಲ ಪರ್ಟಿಕ್ಯುಲರ್ ಆಗಿ ಒಂದು ಇದೆ ನಾ ಡೈಲಾಗು ನಾನು ಹೊಡಿತೀನಿ ಅಂತ ಹೇಳಕ್ ಇಷ್ಟಪಡ್ತೀರಾ? ಡೈಲಾಗ್ ಅಂತ ಏನಿಲ್ಲ, ಇಲ್ಲ ಹೇಳಿ, ಅದರಲ್ಲಿ ಓಪನ್ ಅದು ಏಕೆಂದ್ರೆ ಅಲ್ಲ ಡೈಲಾಗ್ ಅಂತ ಏನಿಲ್ಲ. ನಮಗೆ ಇಷ್ಟು ದಿನ ಹಬ್ಬ ಮಾಡಿ ಎಲ್ಲ ಹಬ್ಬನೂ ಫೇಮಸ್ ಆಗೇ ಮಾಡೈತೆ, ಟಾಪ್ ಆಗೇ ಮಾಡೈತೆ. ಆದ್ರೆ ಬಿಸ್ಲಳ್ಳಿದು ಮಲ್ಲೆನಹಳ್ಳಿ ಹಬ್ಬ ಐತಲ್ಲ, ಅದು ಇದು ಕಾಂಪಿಟೇಟ್ ಮಾಡಂತ ಹೋರಿ ಯಾವುದೂ ಇರ್ಲಿಲ್ಲ ಅಲ್ಲಿ. ಆ ತರ ಹಬ್ಬ ಮಾಡೈತೆ ಅವತ್ತು. ಅದು ಅಭಿಮಾನಿಗಳನ್ನ ಹೆಚ್ಚು ಮಾಡ್ಕೊಂಡಿದ್ದು ಅಲ್ಲೇ ಅದೇ ಬಿಸ್ಲಳ್ಳಿ ಹಬ್ಬದ 20 ಅಡಿ ಪಿಪಿ ಕಟ್ಟಿದ್ವಿ. ಯಾವ ಹೋರಿಗೂ ಪಿಪಿ ಇರ್ಲಿಲ್ಲ. 20 ಅಡಿ ಪಿಪಿಲಿ ಟಾಪ್ ಹಬ್ಬ ಮಾಡೈತೆ. ಅದು ನಮಗೆ ಭಾರಿ ಖುಷಿ ಪಡಿಸುತ್ತೆ. ಇನ್ನೊಂದು ಸಂಜೆ ಇನ್ನೊಂದು ಇದಕ್ಕ ಅಭಿಮಾನಿಗಳು ಹೆಂಗ ಅದಾರ ಅಂದ್ರೆ ಇದ್ರ ಜೊತೆಗೆ ಹಬ್ಬಕ್ಕೆ ಬಂದು ಇದೇ ದನಗನಹಳ್ಳಿ ಹಬ್ಬ ಇದ್ರ ಜೊತೆಗೆ ಬಂದು ಅದ್ ಮುಂದೆ ಹಿಡ್ಕೊಳಕ್ ಹೋಗಿ ಇದು ರ್ಯಾಶ್ ಇರ್ತದ ಬಿಡ್ರಿ, ಮುಂದಿದ ಏನೋ ಮಿಸ್ ಆಗ್ಬಿಡ್ತು. ಇದಕ್ಕೆ ಬಿದ್ದಿರೋದು ಬಿದ್ದು ಒಂದೇ ಅವತ್ ಮಾರ್ಲಿಂದ ಆಪರೇಷನ್ ಆಗಿರೋದ್ ಕೈಗೆ. ನೆಕ್ಸ್ಟ್ ಒಂದು ಅಂದ್ರೆ ಇದಕ್ ಬೇಕಂತ ಇದು ಹಿಡ್ಕೊಳಕ್ ಹೋಗಿ ಬಿದ್ದಿರೋದು ಒಂದೇ ವಾರಕ್ಕೆ. ನೆಕ್ಸ್ಟ್ ಇನ್ನೊಂದು ಹಬ್ಬ ಹಾಕಿದ್ವಿ ಮತ್ತೂರ್ ಹಬ್ಬಕ್ಕೆ. ಅದ್ರ ಅಭಿಮಾನ ಅವನಿಗೆ ಎಷ್ಟೈತಿ ಅಂದ್ರೆ ಹಾಸ್ಪಿಟ್ಲ್ 4 ದಿನ ಇದ್ದು ಆಪರೇಷನ್ ಆಗಿ ಬಂದ್ರು ಮತ್ತೂರ್ ಹಬ್ಬಕ್ಕೆ ನಮಗೆ ನಂಬರ್ ಪ್ಲೇಟ್ ತೋರ್ಸಕ್ ಬಂದಿದ್ದ ಹುಡುಗ. ಅಷ್ಟು ಅಷ್ಟು ಅಭಿಮಾನ ವ್ಯಕ್ತಪಡಿಸ್ತೈತೆ. ಏನ್ ಹೇಳ್ತೀರಾ ಹೋರಿ ಬಗ್ಗೆ? ಹೋರಿ ಬಹುಮಾನಕ್ಕಂತ ಹೋರಿ ಹಬ್ಬಕ್ಕೆ ಹಾಕಲ್ಲ ಸರ್. ಬಟ್ ನಾವು ಹಬ್ಬ ಮಾಡ್ಬೇಕು, ನಮಗೆ ಹುಚ್ಚಿರೋದಕ್ಕಷ್ಟೇ ಹಬ್ಬಕ್ಕೆ ಹಾಕೋದು. ಬಹುಮಾನ ಕೊಡ್ಲಿ, ಅವ್ರು ನಮಗೆ ಬೈಕ್ ಕೊಡ್ಲಿ, ಅವ್ರಿಗೆ ನಮಗೆ ಫ್ರಿಜ್ ಕೊಡ್ಲಿ ಅಂತ ಏನು ಹಬ್ಬಕ್ಕೆ ಹಾಕಲ್ಲ. ಹೋರಿ ಒಟ್ಟು ನಾವು ಹಬ್ಬ ಮಾಡ್ಬೇಕು, ನಮ್ಮ ಕ್ರೇಜಿಗರ್ದ ನಾವು ಹೋರಿ ಹಬ್ಬಕ್ಕೆ ಹಾಕಿ. ಹೋರಿ ಹಬ್ಬ ಈಗ ಒಂದು 20 ಹಬ್ಬ ಮಾಡಿದೆ ಅಂತ ಹೇಳಿದ್ರೆ ಎಷ್ಟು ಹಬ್ಬದಲ್ಲಿ ಬಹುಮಾನ ತಂದಿದೆ ಇತ್ತು? ಲಾಭದಲ್ಲಿ ಕೊಟ್ಟಿದ್ದಾರೆ. ಕೆಲವೊಂದ್ ಕಡೆ ನಾವು ಬಹುಮಾನ ತಂದಿಲ್ಲ, ಮನೆಗೆ ತಂದಿಲ್ಲ. ಕೆಲವೊಂದ್ ಕಡೆ ಬೈಕ್ ಕೊಟ್ಟಿದ್ದಾರೆ, ಕೆಲವೊಂದ್ ಕಡೆ ಫ್ರಿಜ್, ಬಂಗಾರ ಕೊಟ್ಟಿದ್ದಾರೆ, ಟಿವಿ ಕೊಟ್ಟಿದ್ದಾರೆ. ನಾವು ಬಹುಮಾನ ಆಮೇಲೆ ಫಿಕ್ಸಿಂಗ್ ಯಾವ ತರ ಮಾಡಿಲ್ಲ. ಎಲ್ಲಿಯಾದ್ರೂ ನಾವು ಫಿಕ್ಸಿಂಗ್ ರೊಕ್ಕ ಕೊಟ್ಟು ಬಹುಮಾನ ತರೋದಾಗ್ಲಿ ಮಾಡಿಲ್ಲ. ಬಟ್ ಅದು ಹಬ್ಬ ಯಾವ ತರ ಮಾಡೈತೆ ಆ ತರ ಬಹುಮಾನ ಕೊಟ್ಟಿದ್ದಾರೆ. ಅಲ್ಲಿ ಏನ್ ಕೊಡ್ತಾರೆ ಅದನ್ನಂತರ ಖುಷಿಯಿಂದ ತಗೊಂಡ್ಬರ್ತಿದ್ದಾರೆ ಸರ್. ಆಮೇಲೆ ಇವ್ರು ಮಾತಾಡ್ತೀರಾ? ಈಗ ಹೋರಿ ಹಬ್ಬ ಪ್ರೆಸೆಂಟ್ ಈಗ ನೋಡ್ಕೊಂಡು ಬಂದಿದ್ದೀರಾ, ಏಕೆಂದ್ರೆ ನೀವು ತುಂಬಾ ವರ್ಷದಿಂದ ಹಬ್ಬ ಮಾಡ್ಕೊಂಡು ಬಂದಿರ್ತೀರಾ. ಆಗಿನ ಹಬ್ಬಕ್ಕೂ ಈಗಿನ ಹಬ್ಬಕ್ಕೂ ಈಗ ನಡೀತಿರೋ ಹಬ್ಬಕ್ಕೂ ಏನು ವ್ಯತ್ಯಾಸ ಕಾಣ್ತಿದ್ದೀರಾ? ವ್ಯತ್ಯಾಸ ಅಂತಂದ್ರೆ ಅಷ್ಟೇನು ಭಾಳ ಇಲ್ರಿ. ಭಾಳ ಇಲ್ಲ ಅಂದ್ರೂ ಹಿಂದೆ ಹಬ್ಬ ಹೆಂಗೆ ನಡೆಯುವಂದ್ರೆ ಅವತ್ತಿನ ದಿನನೇ ನಂಬರ್ ಕೊಟ್ಟು ಅವತ್ತಿನ ದಿನನೇ ಬಹುಮಾನನೂ ಕೊಡೋರು. ಅವತ್ತಿನ ದಿನ ಹಬ್ಬ ನೋಡಿ ಅಲ್ಲೇ ಬಹುಮಾನ ಅನ್ನೋ ರೀತಿ ಹಬ್ಬ ಮಾಡೋರು. ಫಿಕ್ಸಿಂಗ್ ಅಂತ ಇರಲಿಲ್ಲ. ಅವ್ರು ಒಂದು ಸಣ್ಣ ಒಂದು ಲೋಟ ಕೊಟ್ಟು ಕಳಿಸಿದ್ರು ನ್ಯಾಯಯುತವಾಗಿ ಕೊಡ್ತಿದ್ರು. ಈಗಿನ ಹಬ್ಬ ಹೆಂಗಾಗಿ ಬಂದ್ರೆ ಅರ್ಧ ಹಬ್ಬಗಳು ದುಡ್ಡಿಗಾಗಿನೇ ನಡೀತಾ ಇದಾವೆ. ಈಗ ಅವಾಗಿನ ಹಬ್ಬ ಇಲ್ಲೇ ಒಂದು 10,000 ಇದ್ರೂ ಹಬ್ಬ ಮಾಡ್ಬಿಡೋರು. ಈಗಿನ ಹಬ್ಬ ಹಂಗೆಲ್ಲ ನಡೆಯಲ್ಲ. ಈಗ ಫೀಸು ಹಂಗೆ ಇರ್ತೈತಿ, ದುಡ್ಡು ಅಮೌಂಟು ಹಾಗೆ ಸೇರ್ತೈತೆ. ಅದರ ಬಹುಮಾನ ಕೊಡೋದು ಒಂದ್ ಸ್ವಲ್ಪ ಲಾಸ್ಟಿಗೆ ಏನೋ ಜಗಳ ಆಯ್ತು ಅದಾಯ್ತು ಇದಾಯ್ತು ಅಂದ್ರೆ ಒಂದು ಹಬ್ಬಗಳಲ್ಲಿ ಬಹುಮಾನನೇ ಕೊಟ್ಟಿಲ್ಲ. ಅವು ಸ್ಟಾಕ್ ಹಂಗೆ ಉಳಿದೇವೆ. ಹಂಗಾಗಿ ಅವಾಗಿನ ಹಬ್ಬಕ್ಕೆ ಈಗಿನ ಹಬ್ಬಕ್ಕೆ ಫರ್ಕ್ ಅಂತ ಏನಿಲ್ಲ. ಸ್ವಲ್ಪ ಬಹುಮಾನ ಕೊಡೋದ್ರಲ್ಲಿ, ಹಬ್ಬ ನಡೆಸ್ಕೊಡೋದ್ರಲ್ಲಿ ಅವ ಸಣ್ಣ ಮಟ್ಟದ ಮಾಡಿದ್ರು ನ್ಯಾಯಯುತವಾಗಿ ಮಾಡೋರು. ಈಗ ಎಂತ ದೊಡ್ಡ ಮಟ್ಟದಲ್ಲಾದ್ರೂ ಸ್ವಲ್ಪ ಕಷ್ಟ ಇದೆ. ಈಗ ನಿಮ್ಮ ಹೋರಿ ಹೆಸರು ಮಾಡ್ಕೊಂಡ್ಬಿಟ್ಟಿದೆ. ಈಗಿನ ಕಾಲದಲ್ಲಿ ಹೆಸರು ಮಾಡಬೇಕು ಹೋರಿಗಳು, ಏಕೆಂದ್ರೆ ಪ್ರತಿಯೊಬ್ಬನಿಗೂ ಅದನ್ನ ಹೇಳ್ಕೊಳಕ್ ಆಗಲ್ಲ. ಕೆಲವೊಬ್ರು ನಾನು ಹೆಸರು ಮಾಡ್ಕೊಳಕ್ ಖಂಡಿತ ಅಲ್ಲ. ಏಕೆಂದ್ರೆ ಒಬ್ರು ಹೋರಿ ಕಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ನನ್ನ ಹೋರಿ ಹೆಸರು ಮಾಡ್ಕೊಂಡ್ರೆ ಬಹುಮಾನ ತರೋಕ್ಕಿಂತ ಇಲ್ಲಪ್ಪ ನನ್ನ ಹೋರಿ ಎಲ್ಲೋ ಒಂದು ಅಖಾಡದಲ್ಲಿ ಇಟ್ಟಿದೆ ಅಂದ್ರೆ ಒಂದಿಷ್ಟು ಜನ ಸೇರ್ಬೇಕು ಅನ್ನೋದೊಂದು ಮನ್ಸಲ್ಲಿ ಆಸೆ ಇರುತ್ತೆ. ಈಗಿನ ಕಾಲದಲ್ಲಿ ಅಂತ ಹೆಸರು ಮಾಡಬೇಕು ಅಂದ್ರೆ ಏನ್ ತುಂಬಾ ಮುಖ್ಯ ಆಗುತ್ತೆ? ಈಗ ಒಂದು ಹೋರಿ ಹೆಸರು ಮಾಡಬೇಕು ಅಂತಿದ್ರೆ ನಿಯತ್ತಾಗಿ ಬಹುಮಾನ ಕೊಡೋದು ಒಂದು ಫಸ್ಟ್ ರೀಸನ್. ಹೋರಿ ನಮ್ಮ ಹೋರಿ ಒಂದು ಚೆನ್ನಾಗಿ ಹೋಗೈತಪ್ಪ, ನಮಗೆ ಬಹುಮಾನ ಬೇಕು, ನಮ್ಮ ಹೋರಿ ಹೆಸರು ಮಾಡ್ಬೇಕು ಅಂದ್ರೆ ಆ ಹೋರಿ ಯಾವ ರೀತಿ ಹೋಗಿರುತ್ತೆ ಅದಕ್ಕೆ ತಕ್ಕಂಗೆ ಬಹುಮಾನ ಸಿಕ್ಕರೆ ಆಟೋಮೆಟಿಕ್ಲಿ ಕ್ರೇಜ್ ಬೆಳೆಯುತ್ತೆ, ಅಭಿಮಾನಿಗಳು ಹುಟ್ಕೊಂತಾರೆ. ಈಗ ಬೆಳೆಸೋರೇ ತುಳಿತಾರೆ ಅಂತಾರಲ್ಲ, ಭಾಳ ಹೋರಿಗೆ ಆ ಥರ ಆಗ್ತೈತೆ. ಈಗ ಇನ್ನೊಂದು ಕೇಳೋಣ ಅಂದ್ರೆ ಇಲ್ಲಿ ಹೋರಿ ಹಬ್ಬದ ಲೆಂತ್ ಬಗ್ಗೆ ಪ್ರತಿಯೊಬ್ಬರ ಹತ್ರನೂ ಕೇಳ್ತೀನಿ. ಲೆಂತ್ ಅನ್ನೋದು ಹೋರಿ ಹಬ್ಬದಲ್ಲಿ ಎಷ್ಟಿರ್ಬೇಕು? ಅಖಾಡ ಅದು ಒಂದು ಅಖಾಡ ಅನ್ನೋಕ್ಕಿಂತ ನೋಡ
ಅವ್ರವ್ರ ಹೋರಿ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಮ್ಮ ಹೋರಿ 100 ಮೀಟರ್ ಓಡ್ಬೋದು, ಇನ್ನೊಂದು ಬಕ್ಕದಲ್ಲಿ ಬಿಡ್ತಾರೆ 200 ಮೀಟರ್ ಓಡ್ಬೋದು. ಫಿಕ್ಸಿಂಗ್ ಅಂತಿರಲ್ಲ. ಈಗಿನ ಹಬ್ಬಗಳು ಹೆಂಗಾಗ್ತಾವ ಅಂದ್ರೆ ಹಬ್ಬ ಮಾಡೋರ್ ಮೇಲೆ ಡಿಪೆಂಡ್ ಆಗಿರ್ತಾವ ಆ ಕಾಡುಗಳು. ಮಿನಿಮಮ್ ಅಂದ್ರೆ ನಾವು 150 ಮೀಟರ್ 200 ಮೀಟರ್ 200 ಮೀಟರ್ ಮ್ಯಾಕ್ಸಿಮಮ್ ಅಷ್ಟೇ. 150ರಿಂದ 200 ಮೀಟರ್ 200 ಮೀಟರ್ ಇದ್ರೆ ಸಾಕು ಅಂತ ಸಾಕೋಣ. ಈ ಎಲ್ಲವರೆಗೂ ಕಂಫರ್ಟಬಲ್ ಆಗ್ಬೇಕಂದ್ರೆ 150ರಿಂದ 200 ಮೀಟರ್ ಆಗ್ಬೋದು. ಈಗ ಇಷ್ಟ ದಿನ ಹಬ್ಬ ನೋಡಿದಿರಲ್ವಾ, ಇಷ್ಟ ದಿನ ಹಬ್ಬ ಹೇಗಿತ್ತು, ಈಗ ಮುಂದೆ ನಡೆಯಬೇಕಾದ ಹಬ್ಬದಲ್ಲಿ ನಿಮ್ಮಿಂದ ಇಲ್ಲಪ್ಪ ಇಂಥದ್ದೊಂದು ಇಂಪ್ರೂವ್ ಆಗಬೇಕು ಆ ಹಬ್ಬದಲ್ಲಿ ಅಂದ್ರೆ ಏನು, ಯಾವ ಪಾಯಿಂಟಲ್ಲಿ ಇಂಪ್ರೂವ್ ಮಾಡಬೇಕು, ಇಂಥದ್ದೊಂದು ತಗೊಂಡ್ರೆ ಹಬ್ಬ ಇನ್ನೂ ಚೆನ್ನಾಗಾಗುತ್ತೆ? ಈಗ ಬರೀ ನಮ್ಮ ಊರಿದಷ್ಟೇ ಹೇಳ್ತೀನಿ ಅಣ್ಣ, ಬೇರೆದು ಹೇಳಕ್ಕೆ ಇಷ್ಟಪಡಲ್ಲ. ನಮ್ಮ ಊರಿಗೆ ಹಬ್ಬ ಚೆನ್ನಾಗಬೇಕು ಅಂದ್ರೆ ಸ್ವಲ್ಪ ತಟ್ಟಿ ಕಟ್ತಾರಣ್ಣ, ಅದ್ರ ಮೇಲೆ ಬ್ಯಾನರ್ಗಳು ಕಟ್ಟೋದು, ಪಟಗಳು ಕಟ್ಟೋದು, ಸ್ವಲ್ಪ ಪಿ ಕೋಲ್ಗಳಿಗೆ ತಾಕದೇ ಇರಂಗೆ ಮೇಂಟೈನ್ ಮಾಡಿದ್ರೆ ಚೆನ್ನಾಗುತ್ತೆ, ಇನ್ನೂ ಚೆನ್ನಾಗುತ್ತೆ. ಹೌದು, ಯಾವುದೇ ನಮ್ದು ಅಂತಲ್ಲ, ಯಾವುದೇ ಊರಿಗೂ ಪಿ ಕೋಲಿಗೂ ಏನು ಸೈಡ್ ಆಗ್ಲಿ ಸೆಂಟ್ರಿ ಆಗ್ಲಿ ಏನು ಅಟಿಬಾರ್ದು. ಅಂದ್ರೆ ಅಖಾಡದಿಂದ ಒಳ ಬಂತಂದ್ರೆ ಹೋರಿ ಕ್ಲೀನಾಗಿ ಹೋಗಿ ಈಗ ಚಟ್ಟನ್ನ ಈ ತಟ್ಟಿ ಕಟ್ಟಿರ್ತಾರಲ್ಲ ಅದರಿಂದ ಸ್ವಲ್ಪ ಹೊರಗಡೆ ಬಗ್ಸಿದ್ರು ಏನು ಅಟಿಬಾರ್ದು. ಆ ರೇಂಜ್ ರೆಡಿ ಮಾಡಿದ್ರೆ ಇನ್ನೂ ಚೆನ್ನಾಗುತ್ತೆ ಹಬ್ಬ ಅಂತ. ಈಗ ಇನ್ನು ಮಾಗಡಿ ಮಾಣಿಕ್ಯ ಅಂದ್ರೆ ಒಂದು ಹೆಸರು ಮಾಡಿದೆ, ಇನ್ನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಹೋರಿ ಬಗ್ಗೆ? ಹೋರಿ ಇಲ್ಲ, ತುಂಬಾ ಅಭಿಮಾನ ಐತೆ, ಇದ್ರಿಗಿಂತ ಹೆಚ್ಚಿಗೆ ಏನಿಲ್ಲ. ಇದು ಹೆಂಗೈತಿ ಹಿಂಗ ಮೇಂಟೈನ್ ಹಾಕ್ಯಂತ ಹೋದ್ರೆ ಸಾಕಣ. ಈಗ ಏನಿದೆ ಆ ಹೆಸರು ಹಿಂಗೆ ತಗೊಂಡ್ ಹೋದ್ರೆ ಸಾಕು. ಇದರಿಂದ ಮತ್ತೆ ಇನ್ನೂ ಹೆಚ್ಚು ಎಕ್ಸ್ಪೆಕ್ಟೇಷನ್ ಅಂತ ಏನಿಲ್ಲ. ಒಟ್ಟು ಈಗ ಈ ಕ್ರೇಜ್ ಐತಲ್ಲ, ಈ ಕ್ರೇಜ್ ಯಾವಾಗ್ಲೂ ಹೀಗೆ ಇರಕ್ ಇಷ್ಟಪಡ್ತೀವಿ. ಮತ್ತೆ ನೆಕ್ಸ್ಟ್ ಅಖಾಡ ಯಾವಾಗ ನೋಡ್ಬೋದು ನಾವು ಮಾಣಿಕ್ಯನ? ನೋಡ್ಬೋದಣ್ಣ. ಮುಂದಿನ ಅಖಾಡ ಯಾವ್ದು ಸದ್ಯದಲ್ಲೇ ಫಿಕ್ಸ್ ಇಲ್ಲಣ್ಣ. ನಾವು ಈ ಸರಿ ಹಬ್ಬನೇ ಸಾಕು ಕ್ಲೋಸ್ ಮಾಡೋಣ ಅಂತ ಇದೀವಿ. ಹೇಳಕ್ಕಲ್ಲ ಮತ್ತೆ ನಮ್ಮ ಹುಡುಗರು ಅಷ್ಟ್ರು ಹೆಂಗ್ ಹೇಳ್ತಾರ ಅಭಿಮಾನಿಗಳು. ಈಗ ಬೇರೆ ಯಾರ ಫೋನ್ ಮಾಡಿ ಹೇಳ್ತಾರೆ ಅಭಿಮಾನಿಗಳು, ಅಣ್ಣ ಇಲ್ಲಣ್ಣ ಇಂತಿಲ್ಲ, ನಾನು ಹೇಳಿನಿ ಹಬ್ಬ ನೀವು ಮಾಡಕ್ಕೆ ಬೇಕು, ನಮ್ಮ ಊರ್ ಬರ್ತದೆ ಅಂತ ಹೇಳ್ಬಿಟ್ಟಿನಿ ಅಂತಾರ. ಹಂಗೇನ್ರ ಇತ್ತು ಅಂದ್ರೆ ಹಾಕ್ತೀವಣ್ಣ, ಇಲ್ಲ ಅಂದ್ರೆ ಈ ವರ್ಷ ಕ್ಲೋಸ್ ಮಾಡ್ಬೇಕು ಅಂತ ಹೇಳ್ತೀರಾ. ಒಂದ್ ವರ್ಷದಲ್ಲಿ ಒಂದು 10 ಅಂತರು ಮಾಡ್ತೀರಾ? ಮಾಡ್ತೀವಿ, 10 ಅಂತರು ಮಾಡ್ತೀರಾ. ಈಗ ಒಂದ್ ಹಬ್ಬದಿಂದ ಒಂದ್ ಹಬ್ಬಕ್ಕೆ ಎಷ್ಟು ದಿನ ಗ್ಯಾಪ್ ಕೊಡ್ತೀರಾ? ಅದೇನಿಲ್ಲಣ್ಣ, ಗ್ಯಾಪ್ ಅಂತ ಏನ್ ಯಾವಾಗೂ ಕೊಟ್ಟಿಲ್ಲ. ಮ್ಯಾಕ್ಸಿಮಮ್ ಬಂದು ಈಗ ಮಾರಲಿ ದಿನ ಅಂತೂ ಹಾಕಲ್ಲ, ಒಂದ್ 2-3 ದಿನ ಗ್ಯಾಪ್ ಅಂತ ಇಟ್ಟು ಹಾಕ್ತಿವಿ. 2 ದಿನ ಅಂತ ಗ್ಯಾಪ್ ಅಂತ ಕೊಡ್ತೀರಾ. ಈಗ ಹೆಂಗಿರುತ್ತೆ, ಈಗ ನಾಳೆ ಹೋಗ್ಬೇಕು ಅಂದ್ರೆ ನಿಮ್ ಪ್ರಿಪರೇಷನ್ ಹೆಂಗಿರುತ್ತೆ? ಪ್ರಿಪರೇಷನ್ ಅಂದ್ರೆ ಇಲ್ಲಿ ಮನ್ಯಾಗೇನು ಅಷ್ಟೇನು ಪ್ರಿಪರೇಷನ್ ಏನು ಜಾಸ್ತಿ ಇರಲ್ಲ. ಬೆಳಗ್ಗೆ ಹೋಗೋದಕ್ಕೆ ಗಿಪಿ ತರೋದು, ಇನ್ನು ಮಿಕ್ಕಿದ ಐಟಮ್ ಎಲ್ಲ ಮನೇಲಿ ಇರ್ತವೆ. ಟಿಫನ್ ಮಾಡ್ಕೊಳ್ಳೋದು ಒಂದು. ಹುಡ್ರು ಬೆಳಗ್ಗೆ ಹೋರಿ ಜೊತೆ ಬರುವಂತಾರಲ್ಲ, ಈಗ ನಮ್ಮವರೇ, ಈಗ ನಮ್ಮ ಅಳಿಯಂದ್ರಾಗ್ಲಿ ಅಣ್ಣಂದ್ರಾಗ್ಲಿ ತಮ್ಮಂದ್ರಾಗ್ಲಿ ನೈಟೇ ಬಂದು ಇಲ್ಲಿ ಹಾಲ್ಟ್ ಹಾಕ್ತಾರೆ. ಇಲ್ಲಪ್ಪ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ 4-5 ಗಂಟೆ ಹಿಂಗೆ ಆಟೋದಲ್ಲೇ ಬಂದ್ಬಿಡ್ತಾರೆ. ಎಷ್ಟು ಜನ ಹೋಗ್ತಾರೆ ಇಲ್ಲಿಂದ ಎಷ್ಟು ಜನ ಹೋಗ್ತಾರೆ? ಇಲ್ಲಿಂದ ಒಂದು 6ರಿಂದ 7 ಜನ ಹೋಗ್ತೀವಣ್ಣ ಹೋರಿ ಜೊತೆಗೆ. ಒಂದು 6ರಿಂದ ಮೊನ್ನೆ ದನಗಳಿಗೆ ಬೇರೆ ಅಭಿಮಾನಿಗಳು ಸೇರಿ ಒಂದು 30 ಜನ 2 ಆಟೋ ಮಾಡ್ಕೊಂಡು ಹೋಗಿದ್ವಿ. ಹಿಂಗ ಅಭಿಮಾನಿಗಳು ಸೇರಿದ್ರೆ ಆಗ್ತದೆ ಜಾಸ್ತಿ. ಯಾರು ಇಲ್ಲಪ್ಪ ನಾವೇ ಹೋಗ್ತೀವಿ ಅಂದ್ರೆ ಇಲ್ಲಿ ನಮ್ಮ ಅಕ್ಕಪಕ್ಕದ ಮನೆಯವರು ನಾವು ಎಲ್ಲ ಸೇರಿ ಒಂದು 7-8 ಮಂದಿ ಅಂತ ಆಗ್ತೀವಿ. 7-8 ಮಂದಿ. ಈಗ ಅಖಾಡದಿಂದ ಹೊರಗಡೆ ಬಂದಾಗ ಎತ್ತು ಹೇಗೆ ಅಂತ ಸಿಗುತ್ತಾ? ನಾರ್ಮಲ್ ಸಿಗುತ್ತಾ ಅಥವಾ ಮತ್ತೇನಾದ್ರು? ಇಲ್ಲಣ್ಣ, ಅಲ್ಲಿ ಅಕ್ಷಾಗಿ ಯಾವ ಸ್ಪೀಡ್ ಇರ್ತೈತಿ ಅದೇ ಸ್ಪೀಡ್ ಹೊರಗಿರುತ್ತೆ. ಸ್ವಲ್ಪ ಚಟ್ಟಿಗೆ ಹಗ್ಗ ಒಂದು ಹೋಗಿತೇವೆ, ಇದಕ್ಕೆ ಬಲಿ ಹಾಕೋದಾಗ್ಲಿ ಏನು ಮಾಡಲ್ಲ. ಚಟ್ಟಿಗೆ ಒಂದು ಹಗ್ಗ ಒಂದು ಹಾಕ್ತಿವಿ, ಹಗ್ಗ ಹಾಕಿ ಸಿಗ್ತೈತಿ. ಪಿ ಕೋಲ್ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಕಷ್ಟ ಸ್ವಲ್ಪ ಮುಂದೆ ಹೋಗಿ ಹಿಡ್ಕೋಬೇಕು. ಅಂದ್ರೆ ಎಲ್ಲಿ ಓಡೋಗಲ್ಲ ಹೊರಗಡೆ, ಸಿಗ್ತೈತಿ ಮುಂದೆ ಹೋದ್ರು ಸ್ವಲ್ಪ ಲಾಂಗ್ ಹೋಗುತ್ತೆ ಅಷ್ಟೇ. ಯಾಕೆಂದ್ರೆ ಇಲ್ಲಿ ಬಹಳ ಸಾಧು ಇದೆ ಎತ್ತು, ಅದಕ್ಕೆ ಕೇಳಿದೆ ಹೊರಗಡೆ ಅಖಾಡದಲ್ಲೆಲ್ಲ ಹೆಂಗೆ ಅಂತ. ಬಿಡಲಿ ಅಖಾಡ ಸ್ಟಾರ್ಟಿಂಗ್ ಬಿಡಲಿವರೆಗೂ ಹಂಗೆ ಇರ್ತಾರೆ. ರಾಶಿ ಆಗ್ಲಿ ಇದೇನಾಗ್ಲಿ ಬಿಟ್ಟ ಮೇಲೆ ಅದ್ರದ್ದು ಏನಿದ್ರು ನಾವ್ ಅದ್ ಬಿಟ್ಟ ಮೇಲೆ ಓರಿ ಪಾಸ್ ಅಂದ್ಮೇಲೆ ಹಿಂದೆ ನಾವು ಓಡಿ ಬರ್ತಿರ್ತಾವಲ್ಲ, ಅವಾಗ ಅಲ್ಲಿರೋ ಅಭಿಮಾನಿಗಳು ಹೇಳ್ತಾರೆ, ಕೆಲವೊಂದ್ ಜನ ಸೇರಿದಾರೆ ಹೇಳ್ತಾರೆ, ನಿಮ್ಮೂರಿ ಟಾಪ್ ಹೋಗ್ತಾ ಐತಿ, ನಿಮ್ಮೂರಿ ಭಾರಿ ಸ್ಪೀಡ್ ಐತಿ. ಅದ್ರ ಮೇಲೆ ನಾವ್ ಲೆಕ್ಕ ಹಾಕ್ತೇವೆ ಹೆಂಗ್ ಬಿಡ್ಬೇಕು, ಯಾವ ತರ ಹೋಗ್ಬೇಕು. ಅವ್ರಿಗೆ ಬಹಳ ಜನ ಆಕ್ಚುಲಿ ಹೇಳ್ಯಾರ ಪಿ ಕೋಲ್ ಕಡಿಮೆ ಮಾಡ್ರಿ. ಇಲ್ಲ ನಾನು ಅದನ್ನೇ ಹೇಳಿದ ಅವ್ರಿಗೆ, ಯಾಕೆಂದ್ರೆ 20 ಅಡಿ ತುಂಬಾ ಆಯ್ತು ಅಂತ ನಾನು ಅದನ್ನೇ ಹೇಳಿದ್ದು. 20 ಅಡಿ ತುಂಬಾ ಆಯ್ತೇನೋ ಅಂತ ಅನಿಸ್ತು ನನಗೂ. ಯಾಕೆಂದ್ರೆ ನಾನು ಇದುವರೆಗೂ ತಗೊಂಡಿರೋ ಇದ್ರಲ್ಲಿ ಮ್ಯಾಕ್ಸಿಮಮ್ 14ರಿಂದ 13 ಅಡಿ ಹೇಳಿರ್ಬೋದು, 13ರಿಂದ 14 ಅಡಿ ಹೇಳಿರ್ಬೋದು ಅಷ್ಟೇ. ಇದೇ ಫಸ್ಟ್ 20 ಅಡಿ ಕೇಳ್ತಿರೋದು ನಾನು. ತುಂಬಾ ಆಯ್ತೇನೋ. ನೆಲದಿಂದ ತಗೊಂಡ್ರೆ ಜಾಸ್ತಿನೇ ಆಗುತ್ತೆ. ನಾನು ಈಗ ಎತ್ತು ಬೆಡ್ಡಿಂದ ತಗೊಂಡ್ರೆ, ನಿಂತಿರೋ ಸ್ಟೇಜ್ ಇಂದ ತಗೊಂಡ್ರೆ ಜಾಸ್ತಿನೇ ಆಗುತ್ತೆ. ಕೋಲೆ ಒಂದು 15 ಅಡಿ ಇರುತ್ತಣ, 15-16 ಅಡಿ ಲೆಕ್ಕಕ್ಕೆ ಬರುತ್ತೆ. 16 ಅಡಿ ಅದೇ ತುಂಬಾ ಆಯ್ತು ಅಂತ ಅದಕ್ಕೆ ತುಂಬಾ ಆಯ್ತು. ಬೇರೆ ಹೋರಿಗಳಿಗೆ ಕಾಂಪಿಟೇಷನ್ ಕೊಟ್ಟು ಪಿ ಕೋಲೆ ಇರ್ಸ್ಬೇಕು ಅಂತ ಇರ್ಸಲ್ಲ. ನಮ್ಮ ಅಭಿಮಾನಿಗಳು ಏನ್ ಹೇಳ್ತಾರಲ್ಲ, ಇಲ್ಲ ನಾವು ಅವ್ರವ್ರಿಗೆ ಕಾಂಪಿಟೇಷನ್ ಮಾಡೋಣ, ಇವ್ರವ್ರಿಗೆ ಕಾಂಪಿಟೇಷನ್ ಮಾಡೋಣ, ಅವ್ರಕ್ಕಿಂತ ಪಿ ಇರ್ಸೋಣ ಅಂತ ಏನ್ ನಾವ್ ಇರ್ಸಲ್ಲ. ನಮ್ಮ ಅಭಿಮಾನಿಗಳು ನಮ್ಮ ಕ್ರೇಜ್, ನಮಗೆ ಬಹುಮಾನ ಕೊಡ್ಲಿ ಬಿಡ್ಲಿ, ನಾವು
PP ಏರ್ಸ್ಬೇಕು, ಇಷ್ಟು ಏರ್ಸ್ಬೇಕು, ಏರ್ಸ್ಬೇಕು ಅಷ್ಟು ಆ ನಂಬಿಕೆ ಅಂತ ಇದೆ. ಇಷ್ಟು ತಗೊಂಡೋಗುತ್ತೇನೋ ನಂಬಿಕೆ ಇದೆ. ಒಯ್ತತಿನ ನಂಬಿಕೆ ಮೇಲೆ ಏರ್ಸ್ಬಿಟ್ಟು ಕಡಿಮೆ ಏರ್ಸೋದಕ್ಕಿಂತ ಜಾಸ್ತಿ ಏರ್ಸಿದಾಗ ಚೆನ್ನಾಗಿ ಮಾಡಿದ್ ಜಾಸ್ತಿ ಅಣ್ಣ. ಅದೇ ಹೋರಿ ಈಗ ಬಿಡ್ತಿರಲ್ವಾ ಫಸ್ಟ್ ಈ ಕೆಲವೊಂದು ಎತ್ತುಗಳು ಹೆಂಗೆ ಅಂದ್ರೆ ಫಸ್ಟ್ ರೌಂಡ್ ಬಹಳ ಸ್ಪೀಡ್ ಇರುತ್ತೆ, ಸೆಕೆಂಡ್ ರೌಂಡ್ ಸೈಲೆಂಟ್ ಆಗ್ಬಿಡುತ್ತೆ. ಇದು ಈಗ 5 ರೌಂಡ್ ಬಿಟ್ರಿ ಅಂತ ಹೇಳಿದ್ರಿ, ಹೆಂಗೆ ಅಖಾಡದಲ್ಲಿ 1 ರೌಂಡ್ಗಿಂತ 1 ರೌಂಡ್ಗೆ? ಫಸ್ಟ್ ರೌಂಡೇ ಸ್ಲೋ ಅಣ್ಣ, ಸ್ವಲ್ಪ ಪಿಕಪ್ ತಗೊಳಕ್ಕೆ ಫಸ್ಟ್ ರೌಂಡ್ ಅಕ್ಸಿನ್ ನೋಡ್ಕೊಳಕ್ ಹೋಗುತ್ತೋ ಅಥವಾ ಅದಕ್ಕೆ ಸ್ಪೀಡ್ ಕಮ್ಮಿನೋ ಗೊತ್ತಿಲ್ಲ. ಫಸ್ಟ್ ರೌಂಡ್ ಮಾತ್ರ ಸ್ಲೋ ಇರುತ್ತೆ ಸ್ವಲ್ಪ. ಇನ್ನು ಸೆಕೆಂಡ್ ರೌಂಡ್ ಇಂದ ರೌಂಡ್ ಟು ಪಿಕಪ್ ತಗೊಳುತ್ತೆ. ಇನ್ನು ಒಂದ್ ಸ್ವಲ್ಪ ಆಕ್ಸಿಲೇಟರ್ ಒತ್ಕೊಂತ ಹೋಗುತ್ತೆ. ಇದು ಪಿಕಪ್ ಸ್ಟಾರ್ ಅಂತ ಹೆಸರು ಬಂದಿದೆ. ಪಿಕಪ್ ಸ್ಟಾರ್, ಟ್ರೆಂಡಿಂಗ್ ಸ್ಟಾರ್, ರನ್ನಿಂಗ್ ಸ್ಟಾರ್, ಈ ತರ ಅಭಿಮಾನಿಗಳೇ ಅದಕ್ಕೆ ಹೆಸರು ಕೊಟ್ಟಿದೆ. ಅಂದ್ರೆ ಈಗ ಅಖಾಡಕ್ಕೆ ಹಿಡ್ಕೊಂಡು ಹೋದಾಗ ಫಸ್ಟ್ ದಾರಿ ತೋರಿಸ್ತೀರಾ ಅಥವಾ ಹೇಗೆ ಅಂತ? ಇಲ್ಲ ದಾರಿ ತೋರಿಸ್ತೀವಿ ನಾವು. ಬೆಳಗ್ಗೆ ಇಲ್ಲಿಂದ ಹೋದ ತಕ್ಷಣನೇ ಏನು ಕಟ್ಟಿರಲ್ಲ, ಪಕ್ಕದಲ್ಲಿ ಹೇಗಿರುತ್ತೋ ಹಾಗೆ ಹೋಗಿ ನಮ್ದೇ ಆದ ರೀತಿ ಒಂದ್ ಸ್ವಲ್ಪ ಅಕ್ಷಿ ಪೂಜೆ ಮಾಡಿ ಇದಕ್ಕೆ ಬೇರೆ ಮತ್ತೇನು ಎಲ್ಲ ಒಂದ್ ನಿಂಬೆಹಣ್ಣು ಒಂದ್ ಕಾಯಿ ಇಳೆ ತೆಗೆದು ದಾರಿ ತೋರಿಸ್ತೀವಿ ಬೆಳಗ್ಗೆ. ದಾರಿ ತೋರಿಸ್ತೀರಾ? ಓಕೆ. ಬೇರೆ ಯಾರಾದ್ರೂ ಮಾತಾಡ್ತೀರಾ ಬ್ರದರ್ಸ್? ಮಾಲೀಕರಾ? ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಸುರೇಶ್ ಅಂತ. ಸುರೇಶ್ ಅಂತ. ಯಾಕೆ ಬೇಕು ಮಾಣಿಕ್ಯ? ಮಾಣಿಕ್ಯ ಹಬ್ಬ ಮಾಡೋದಕ್ಕೆ ಬೇಕು ರೀ. ಮಾಣಿಕ್ಯ ಅಂದ್ರೆ ಒಂದು ಕ್ರೇಜ್ ರೀ ಅದು. ಅದು ಮಾಣಿಕ್ಯ ಅಂದ್ರೆ ಅಲ್ಲಿ ನಮ್ಮ ಮನೆ ದೇವರು ಹೊರಿ ಬಸವಣ್ಣ, ಅಲ್ಲಿರೋದು ಒಂದೇ, ಅಲ್ಲಿ ಮನೆಯಲ್ಲಿರೋದು ಒಂದೇ, ಅದಕ್ಕೆ ಮಾಣಿಕ್ಯ ಅಂತ. ಇಲ್ಲ ನಾನು ತಗೊಂಡೇ ಹೋಗ್ತೀನಿ ಅಂದ್ರೆ ನಿಮ್ಮ ಅನಿಸಿಕೆ ಏನು? ಇಲ್ಲ ನನಗೆ ಬೇಕು, ಈಗ ಎತ್ತು ಹಬ್ಬ ನೋಡ್ಬಿಟ್ಟಿದೀನಿ, ತುಂಬಾ ಇಷ್ಟ ಆಗಿದೆ ನನಗೆ, ನಿಮ್ಗಿಂತ ಚೆನ್ನಾಗಿ ಸಾಕೋತೀನಿ ಅಂತ ಅಂದ್ರೆ ನಾವೇನು ಹೇಳ್ಬೇಕು ಇಷ್ಟಪಡ್ತೀನಿ ಅಂದ್ರೆ, ಬೇಕಾದ್ರೆ ನಿಮಗೆ ಚೆನ್ನಾಗಿ ಇಷ್ಟ ಆದ್ರೆ ಒಂದು ಹಬ್ಬ ಮಾಡ್ಕೊಂಬಂದು ಮತ್ತು ತಂದು ಬಿಡ್ರಿ ಅಂತ ಹೇಳ್ತಾರೆ. ಅಷ್ಟಿಷ್ಟ ಆದ್ರೆ 1 ವಾರ 15 ದಿನ ಇಟ್ಕೊಂಡು ನಿಮಗೆ ಒಂದು ಹಬ್ಬ ಇಷ್ಟ ಮಾಡ್ಕೊಂಡು ಆಮೇಲೆ ತಂದು ಇಲ್ಲೇ ಬಿಡ್ರಿ ಅಂತ. ಒಟ್ಟು ಮನೆ ಮಗ ಮನೆಗೆ ಬರ್ಲಿ ಅಂತ ಹೇಳ್ತೀರಾ. ಈಗ ಹೋರಿ ಬಗ್ಗೆ ಏನ್ ಹೇಳ್ತೀರಾ? ಹೋರಿ ಬಗ್ಗೆ ಅಂದ್ರೆ ಇಂಥ ಸಣ್ಣ ಹುಡುಗ ಹಿಡ್ಕರ್ಲಿ, ಯಾರೋ ಹಿಡ್ಕರ್ಲಿ, ಒಟ್ಟ ಯಾರಿಗೆ ಏನು ಮಾಡಲ್ಲ. ಆಮೇಲೆ ವ್ಯವಸಾಯ ಮಾಡೋ ಹೊತ್ನಾಗ ಅಷ್ಟೇ ಸ್ಪೀಡ್, ವ್ಯವಸಾಯದಾಗೂ ಸ್ಪೀಡು, ಕೈ ಹಿಡಿದು ಕೈ ಗುಳ್ಳಿ ಬರೋದು, ಅದು ಇದು ಬರೋದು ಎಲ್ಲ ಇದು ಆಗುತ್ತೆ. ಎಲ್ಲ ಇದೆ ಸ್ಪೀಡ್, ಎದ್ರಾಗಲ್ಲೇ ಸ್ಪೀಡ್, ಫುಲ್ ಸ್ಪೀಡ್ ಇದೆ. ಆಮೇಲೆ ಒಂದು ಹೊಡೆತ ಇಷ್ಟು ವರ್ಷ ಕಮ್ತಾ ಮಟ್ಟು ಒಂದು ಹೊಡೆತ ತಿಂದಿಲ್ಲ. ನಾವು ಹೊಡೆದೇವೆ ಅಂದ್ರೆ ನಮ್ ಕಮ್ತಿಲ್ಲ ಅವತ್ತು. ರ್ಯಾಶ್ ಆಗುತ್ತೆ, ಮನೆಗೆ ಬರೋ ಸೀದಾ ಅಲ್ಲೆಲ್ಲ ಅಲ್ಲೇ ಗಟ್ಟಿ ಮುಟ್ಟಿ ಕಟ್ಟಿ ಅಲ್ಲೇ ಬಿಚ್ಚೋಗಿ ಇತ್ಲ ಬರ್ತೀರ. ಅಂದ್ರೆ ಒಂಥರ ಅದೇ ಹೆದರಿಕೆ ಶುರು ಆಗ್ಬಿಟ್ಟಿದೆ, ಹೊಡೆದೇ ಅಂದ್ರೆ ಮನೆಗೆ ಹೋಗ್ಬಿಡ್ತೀನಿ. ಯುಗಾದಿ ಹಬ್ಬದ ದಿನ ನಾವು ಯುಗಾದಿ ಹಬ್ಬದ ಬೇಸಾಯ ಪೂಜೆ ಮಾಡಕಂತ ಹೋಗಿದ್ವಿ, ನಮ್ಮ ಅಣ್ಣಾರು ನಾವು ಹೋಗಿಟ್ಟು. ನಾನು ಇದ್ರ ಜೊತೆಗೆ ಇನ್ನೊಂದು ಹೋರಿ ಇತ್ತು ನಮ್ದು, ಅದು ಚೆನ್ನಾಗಿ ಮೈ ತುಂಬಾ ಕೊಬ್ಬರಿ ಕಟ್ಟಿ ಹಬ್ಬ ಮಾಡ್ತಾ ಇದ್ರು. ಅದನ್ನು ಅಲ್ಲಿಂದ ಅಲ್ಲಿ ಬೇಸಾಯಕ್ಕೆ ಹೋದಾಗ ಒಂದೇ ಒಂದು ಹೊಡೆತ ಹೊಡೆದೆ. ಒಂದು ಹೊಡೆನೆಗೆ ನೊಗ ಪಗ ಕೊಲ್ಡು ಎಲ್ಲ ಬಿಟ್ಟು ಬೈಕಿನ ಶೇಕಪ್ ಜಾರ್ ಪಕ್ಕ ಜಾರ್ ತುಳಿದು ಮನಿ ಬಂತು. ನಾವು ಅಷ್ಟು ಹೊತ್ಕೊಂಡ್ ಬಂದ್ವಿ. ಅವಾಗಿಂದಾನೆ ಒಂದು ಹೊಡೆತಾನೆ ತಿನ್ನಲ್ಲ ಬೇಸಾಯದಲ್ಲಿ, ಅದು ಎದರಲ್ಲಿ ಅದ್ರದ್ದು. ಏನ್ ಹೇಳ್ತೀರಾ ಅಭಿಮಾನಿಗಳಿಗೆ? ಏನ್ ಹೇಳಿ, ಈಗ ಇಷ್ಟು ಅಭಿಮಾನಿಗಳನ್ನ ಸಂಪಾದಿಸ್ತದೆ. ಈಗ ಯಾರೇ ಒಬ್ರಾಗ್ಲಿ ಈಗ ದುಡ್ಡು ಮಾಡೋದು ಬಹಳ ಈಸಿ ಈಗಿನ ಕಾಲದಲ್ಲಿ. ನನ್ನ ಪ್ರಕಾರ ಹೆಸರು ಮಾಡೋದು ಬಹಳ ಕಷ್ಟ ಇದೆ. ಏನ್ ಹೇಳ್ತೀರಾ ಹೆಸರು ಈಗ ಒಂದು ಹೆಸರು ಮಾಡಿಕೊಟ್ಟಿದೆ, ಮನೆಗೆ ಒಂದು ಹೆಸರು ಮಾಡಿಕೊಟ್ಟಿದೆ. ಈಗ ಯಾಕೆಂದ್ರೆ ಈಗ ನಾವು ಬಂದಿರೋದು ಕೂಡ ಹೋರಿ ಹೆಸರು ಇಷ್ಟ ಆಗಿರೋದಕ್ಕೆ ಬಂದಿರೋದು. ನಾವು ಏನ್ ಹೇಳ್ತೀರಾ ಅಭಿಮಾನಿಗಳಿಗೆ? ಏನ್ ಹೇಳ್ತೀರಾ? ಅಭಿಮಾನಿಗಳು ಅವರಾಗಿನೇ ತಾನಾಗಿನೇ ಅಭಿಮಾನಿಗಳ ನಮ್ಗೆ ಬೆಳೆಸ್ಕೊಟ್ಟದ್ದು ಹೊರತು ನಾವಂತರೂ ಏನು ಮಾಡ್ತಾ ಇಲ್ಲ ಕೆಲಸನ. ನಮ್ಮ ಹೋಗೋ ಹಿಂದಿನ ದಿನ ಆಗ್ಲಿ ಇವರೆಲ್ಲ ಸಾಯಂಕಾಲನೇ ನಾಳೆ ಹಬ್ಬಕ್ಕೆ ಹೋಗ್ಬೇಕು ಅಂದ್ರೆ ಸಂಜೆ ಮನಿ ಬಂದ್ಬಿಡ್ತಾರೆ ಎಲ್ಲ ಹುಡುಗರು, ಅವರೇ ಮಾಡ್ಕೊಂತಾರೆ ಎಲ್ಲ. ನಮ್ದು ಏನೇ ಇಲ್ಲ, ನಮ್ದು ಏನು ಒಂದು ತಟಾಗ ಏನೇ ಕೆಲಸ ಮಾಡೋದೇ ಇಲ್ಲ. ಎಲ್ಲ ನಮ್ಮ ಹುಡುಗ ಉಜ್ಜುನೇಶ, ಮಲ್ಲಿಕಾರ್ಜುನ ಇವರೆಲ್ಲ ಸಾಯಂಕಾಲ ಬಂದ್ಬಿಡ್ತಾರೆ ಸರ್. ಫೈನಲ್ ಆಗಿ ಈಗ ಮತ್ತೆ ಯಾರಾದ್ರೂ ಮಾತಾಡೋರು ಇದ್ದೀರಾ? ಮಲ್ಲಿಕಾರ್ಜುನ್ ಅಂತ ಏನ್ ಹೇಳಕ್ ಇಷ್ಟಪಡ್ತೀರಾ ಹೋರಿ ಬಗ್ಗೆ? ಹೋರಿ ಬಗ್ಗೆ ಏನ್ ಹೇಳ್ಬೇಕಂದ್ರ ಅದು ನಮ್ಮ ದೇವ್ರಿದ್ದಂಗ, ಅದು ನಮ್ಮ ಮನೆ ದೇವ್ರಿದ್ದಂಗ ರೀ ಅದು ಅಣ್ಣ. ಹೋರಿ ಬಗ್ಗೆ ನಾವು ಏನು ಹೇಳಕ್ ಇಷ್ಟಪಡಲ್ಲ. ಮಾಣಿಕ್ಯ ಅಂದ್ರೆ ಅದು ನಮಗೆ ಒಂಥರ ಅಪ್ಪಿ ಸಿಕ್ಕು ಮಾಣಿಕ್ಯ ಇದ್ದಂಗ ಅಣ್ಣ. ಹೌದು, ಒಟ್ಟು ಖುಷಿ ಅಂತೂ ಇದೆ ಹೋರಿ ಬಗ್ಗೆ, ತುಂಬಾ ಖುಷಿ ಕೊಟ್ಟತನ. ತುಂಬಾ ಖುಷಿ ಇದೆ. ನಮ್ಮ ಊರಾಗ ಆಗ್ಲಿ ಸುತ್ತಮುತ್ತ ಅಭಿಮಾನಿಗಳಾಗ್ಲಿ ಯಾರೇ ಆಗ್ಲಿ ಎಲ್ಲರಿಗೂ ತುಂಬಾನೇ ಖುಷಿ ಕೊಟ್ಟದ, ತುಂಬಾ ಖುಷಿ ಕೊಟ್ಟಿದೆ. ಆಕಾಶದಲ್ಲಿ ಚುಕ್ಕಿ ನೋಡಕ್ ಚಂದ ಅಣ್ಣ, ನೀರಿನಲ್ಲಿ ಮೀನು ಈಜುವುದು ನೋಡಕ್ ಚಂದ, ಆದ್ರೆ ಆಕಾಡದಲ್ಲಿ ಪಿಪಿ ಹೊತ್ತು ಹೋಗೋದಕ್ಕೆ ನೋಡೋದಕ್ಕೆ ಚಂದ ನಮ್ಮ ಮಾಣಿಕ್ಯ ಅಣ್ಣ. ಮಾಣಿಕ್ಯ, ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಮೇನ್ ಅಣ್ಣ ಹೇಳ್ಬೇಕಾಗಿರೋದು ಒಂದು ಮೇನ್ ಐತೆ, ಅಭಿಮಾನಿಗಳು ಎಲ್ಲರೂ ಅಭಿಮಾನ ವ್ಯಕ್ತಪಡಿಸ್ತಾರೆ, ಪಡಿಸಲ್ಲ ಅಂತ ಹೇಳಲ್ಲ, ಮಾಡ್ತಾರೆ. ಇಲ್ಲಿ ಈಗ ಹಬ್ಬಕ್ಕೆ ಹೋದಾಗ ಯಾರೋ
ಅಭಿಮಾನಿಗಳಾಗಲಿ ಓನರ್ಗಳಾಗಲಿ ಮತ್ತೊಬ್ಬರಾಗಲಿ ಜೊತೆಗಿದ್ದಾರೆ ಎಲ್ಲೋ ಏನೋ ಒಂಚೂರು ಸಣ್ಣ ಪುಟ್ಟ ಗಲಾಟೆ ಬರ್ತವೆ, ಇಲ್ಲ ಅಂತ ಹೇಳಲ್ಲ. ಅಭಿಮಾನಿಗಳು ಒಳ್ಳೆ ರೀತಿ ಅಭಿಮಾನ ತೋರಿಸ್ಲಿ, ಅಂಧಾಭಿಮಾನ ಬೇಡ, ದ್ವೇಷ ಬೇಡ. ನಾವು ದ್ವೇಷಕ್ಕಾಗಿ ಹಬ್ಬ ಮಾಡಲ್ಲ, ಅಭಿಮಾನಕ್ಕಾಗಿ ಹಬ್ಬ ಮಾಡೋದು. ಈಗ ಹೋರಿ, ಈಗ ಮಾಲಕ್ ಅಂದ್ರೆ ಅವ್ನು ಒಬ್ಬಂದೇ ಹೋರಿ ಆಗಿರಲ್ಲ, ಅವ್ನ ಮನೆಗಷ್ಟೇ ಹೋರಿ ಆಗಿರ್ತಾರೆ. ಅವ್ರು ಹುಡುಗರೆಲ್ಲ ಬಂದಾರ ಅಭಿಮಾನಿ ತೋರ್ಸಕ್ ಕುಂತಾರ ಅಂದ್ರೆ ಅವ್ರ ಹೊರಗಡೆ ಅವ್ರದೇ ಅಭಿಮಾನ ತೋರಿರ್ತಾರೆ. ಯಾಕಂದ್ರೆ ಈಗ ಎಲ್ಲರಾದ್ರೂ ಅಷ್ಟೇ, ಮತ್ತು ಈ ಪಿ ಕೋಲ್ ಎಣೆಯರಾಗ್ಲಿ, ಹೋರಿ ಬಿಡರಾಗ್ಲಿ, ಈಗ ಅವ್ರ ಮನೆ ಕೆಲಸ ಬಿಟ್ಟು ಯಾಕೆ ಅವ್ರಿಗೆ ಬಂದ್ರೆ ಅವ್ರಿಗೇನು ಇರಲ್ಲ. ಅದ್ರ ಮೇಲೆ ಹೋರಿ ಮೇಲೆ ಕ್ರೇಜ್ ಇರೋದಕ್ಕೋಸ್ಕರನೇ, ಹೋರಿ ಮೇಲೆ ಅಭಿಮಾನ ಇರೋದಕ್ಕೋಸ್ಕರ ಬರೋದು. ಯಾರು ದ್ವೇಷಕ್ಕಾಗಿ ಹಬ್ಬ ಮಾಡೋದು ಬೇಡ, ಅಭಿಮಾನಕ್ಕಾಗಿ ಹಬ್ಬ ಮಾಡೋದು, ಅಭಿಮಾನಕ್ಕೋಸ್ಕರ ಹಬ್ಬ ಮಾಡ್ಬೇಕು ಅಂತ. ಥ್ಯಾಂಕ್ ಯು. ಇಂಥ ಒಂದು ಹೋರಿ ನಮ್ಮ ಊರಾಗ ಇರೋದು ನಮ್ಮೆಲ್ಲರಿಗೆ ಸಂತೋಷ ಮತ್ತು ಹೆಮ್ಮೆ. ಇದು ಎಲ್ಲ ಊರಿಗೆ ಹೋಗುತ್ತೆ, ಪ್ರೈಜ್ ತರ್ತೈತಿ, ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸೈತಿ. ಅವ್ರ ಮನೆಯವ್ರಿಗೂ ಜನ ಎಲ್ಲ ಭಾಳ ಪ್ರೀತಿಯಿಂದ ಕಾಣ್ತಾರೆ, ವಿಶ್ವಾಸದಿಂದ ಕಾಣ್ತಾರೆ. ಇದ್ರಾಗ ನನ್ನ ಮಗನೂ ಹಬ್ಬ ಐತೆ ಅಂದ್ರೆ 12 ಗಂಟೆ ಮಟ್ಟ ಅವ್ರ ಮನೆಗೆ ಇರ್ತಾನೆ. ಆದ್ರೆ ಅಲ್ಲೇನೋ ಕೆಲಸ ಮಾಡಕತ್ತಾನ. ಬಟ್ ಅಂತೂ ಇಂಥದ್ದೊಂದು ಹೋರಿ ನಮ್ಮ ಊರಾಗ ಇದ್ದಿದ್ದು ನಮ್ಮೆಲ್ಲರ ಪುಣ್ಯ ಮತ್ತು ಭಾಗ್ಯ ಅಂತ ಹೇಳಕ್ಕೆ ಭಾಗ್ಯ. ಇದು ಮಾಗಡಿ ಮಾಣಿಕ್ಯದ ಒಂದು ಸಣ್ಣ ಸಂದರ್ಶನ ಅಷ್ಟೇ. ಹೇಳಬೇಕಾದ್ರೆ ಇನ್ನು ತುಂಬಾ ಇದೆ. ಅದನ್ನ ಅಖಾಡದಲ್ಲಿ ನೀವು ತುಂಬಾ ಜನ ನೋಡಿರ್ತೀರಾ, ಮಾತಾಡ್ತೀರಾ, ತೋರಿಸ್ತೀರಾ? ಎಲ್ಲಿದ್ದಾರೆ? ಇದರ ತೋರಿಸ್ತಾ ಮತ್ತೆ ಮನೇಲೆ ಹುಟ್ಟಿದ ಒಂದು ಮನೆ ಮಗ ಆಗಿ ಬೆಳೆದು ಒಂದು ಒಳ್ಳೆ ಹೆಸರನ್ನು ತಂದು ಕೊಟ್ಟಿದೆ ಅವರಿಗೆ. ಇನ್ನು ಮುಂದೆ ಇದೇ ರೀತಿ ಸಾಗ್ಲಿ ಅನ್ನೋದೇ ನಮ್ಮ ಆಶಯ. ಹೋರಿ ಹಬ್ಬವನ್ನ ಅಭಿಮಾನ ಇರಲಿ, ಹೋರಿ ಹಬ್ಬದ ಬಗ್ಗೆ ಅಂಧಾಭಿಮಾನ ಬೇಡ ಅಂತ ಹೇಳ್ತಿದ್ದಾರೆ. ಅದೇ ತರ ಆಗ್ಲಿ ಅನ್ನೋದು ನಮ್ದು ಒಂದು ಆಶಯ ಅಷ್ಟೇ. ಈಗ ಏನ್ ನೋಡ್ತಿದಿರೋ ಈ ರಥನ ಹೊತ್ತಿದ್ದು ಅದು ಹೊತ್ತು ಹೆಚ್ಚು ಅಮ್ಮ ಮಗ ಇದಾವೆ. ಅಂಥವಕ್ಕೆ ನಿಮ್ಮ ಸಪೋರ್ಟ್ ಸಿಗುತ್ತೆ ಅನ್ಕೊಂಡಿದ್ದೀನಿ. ಯಾರ್ಯಾರು ಸಂದರ್ಶನದಲ್ಲಿ ಭಾಗವಾಗಿದಿರೋ ಅಥವಾ ಯಾರ್ಯಾರು ನಮಗೆ ಮಾಣಿಕ್ಯನ ಸಂದರ್ಶನ ಮಾಡಿ ಅಂತ ಹೇಳಿದಿರೋ ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಬೇಡ್ಕೋತೀವಿ ಅಷ್ಟೇ.